Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ಡಿಸೆಂಬರ್ 8ರಿಂದ ಜನವರಿ 11ರವರೆಗೆ ನಡೆಯಲಿರುವ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ನೊಂದಿಗೆ ಈ ಋತುವಿನಲ್ಲಿ ಹೊಳೆಯಿರಿ. ಈಗ 24 ಕ್ಯಾರೆಟ್ ಚಿನ್ನದ ಗಟ್ಟಿ ಮತ್ತು 10,000 ರೂಪಾಯಿ ಮೌಲ್ಯದ ಆಭರಣವನ್ನು ಪ್ರತಿ ಕ್ಯಾರೆಟ್ನೊಂದಿಗೆ ಉಚಿತವಾಗಿ ಪಡೆಯಿರಿ. ವಜ್ರಾಭರಣಗಳ ಮೇಕಿಂಗ್ ಶುಲ್ಕದಲ್ಲಿ 60% ವರೆಗೆ ಉಳಿಸಿ ಮತ್ತು ಭೀಮಾ ಡೈಮಂಡ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ 5,000 ರೂಪಾಯಿ ಹೆಚ್ಚುವರಿಯಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. ನಾನು ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರ್ ಬಿಡ್ಬೇಕಲ್ಲ. ಅದಕ್ಕೆಂತ ಟೆನ್ಷನ್ ಪಡೋದು ನಾನಿಲ್ವೇನಾ? ನೀನಿದ್ದಿ ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ಏ, ನೀರ್ ಬರ್ತಾ ಉಂಟು. ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು, ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere. ವೀಕ್ಷಕರೇ ನಮಸ್ಕಾರ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ ಅಂಡ್ ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ಮತ್ತೆ 6 ಜನ ಸ್ಪರ್ಧಾರ್ಥಿಗಳು ತಮ್ಮ ಭಾಷಣದ ಚತುರತೆಯನ್ನ ತೋರ್ಲಿಕ್ಕೆ ರೆಡಿಯಾಗಿದ್ದಾರೆ. ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಮೊದಲು ತೀರ್ಪುಗಾರರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಮಹಾಗುರುಗಳಾಗಿ ಶ್ರೀಯುತ ಆಲ್ವಿನ್ ದಾಂತಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮೊಂದಿಗಿರುವ ಮತ್ತೋರ್ವ ತೀರ್ಪುಗಾರರು ಶ್ರೇಯಸ್ ಕೋಟ್ಯಾನ್ ಸರ್, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಸುತ್ತಿನ ವಿಷಯ ನನ್ನ ಸಂಸ್ಕೃತಿ ನಮ್ಮ ಪರಂಪರೆ. ನಮ್ಮ ಈ ಸಂಚಿಕೆಯ ಮೊದಲನೆಯ ಸ್ಪರ್ಧಿ ಪುಣ್ಯ ಉದಯ್ ಶೆಣೆ. ಪುಣ್ಯ, ಆಡಿಷನ್ ರೌಂಡಲ್ಲಿ ಬಹಳಷ್ಟು ಇಂಪ್ರೆಸಿವ್ ಆಗಿ ನೀವು ಪ್ರೆಸೆಂಟೇಷನ್ ಮಾಡಿದ್ರಿ ಆ್ಯಂಡ್ ಸ್ಪಾಟ್ ಸೆಲೆಕ್ಷನ್ ಕೂಡ ಆಗಿತ್ತು ಅಲ್ವಾ? ಸೊ ಹೇಗಿತ್ತು ಪ್ರಿಪ್ರೇಷನ್ಸ್? ನಾನು ನಗಡ್ತಾ ಮಾಡಿದ್ರಾ? ಹೌದು, ನಾನು
ಎಷ್ಟಾಗ್ತದೆ ಅಷ್ಟು ನಾನು ಬೆಸ್ಟ್ ಕೊಟ್ಟೆ. ಮತ್ತು ನಂಗೆ ಗೊತ್ತಿತ್ತಿಲ್ಲ ನಾನು ಇದು ಚೆಂದ ಮಾತಾಡ್ಬೋದಂತ. ಇದು ಅಭಿವ್ಯಕ್ತಿಯಿಂದ ನನಗೆ ನನ್ನ ಬಗ್ಗೆ ಗೊತ್ತಾಯಿತು. ಓಕೆ, ಸೊ ಅಭಿವ್ಯಕ್ತದಿಂದ ನಿಮಗೆ ನಿಮ್ಮ ಬಗ್ಗೆ ಗೊತ್ತಾಗಿದೆ. ಸೊ ಈಗ ಪ್ರಿಪರೇಷನ್ಸ್ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರಾ. ಸೊ ಹೊಸ ಒಂದು ಟಾಪಿಕ್ ಸಿಕ್ಕಿದೆ. ಈ ಟಾಪಿಕ್ನ ಬಗ್ಗೆ ನೀವು ಯಾವ ರೀತಿ ಪ್ರಿಪೇರ್ ಮಾಡಿದ್ರಿ ಹೇಳ್ಬೋದಾ? ನಾನು ನನಗೆ ಸಂಸ್ಕೃತಿ ಅಂತ ಫಸ್ಟಿಗೆ ಬಂದಾಗ ನಾನು ಯೋಚನೆ ಮಾಡ್ತಿದ್ದೆ ನನ್ನ ಸಂಸ್ಕೃತಿ ಯಾವುದು. ಏನಕ್ಕಂದರೆ ನನ್ನಲ್ಲಿ ತುಂಬ ಸಂಸ್ಕೃತಿಗಳಿವೆ. ಒಂದು ನನ್ನ ಅಮ್ಮ ಕೊಡಗಿನಿಂದ, ಅದು ಒಂದು ಸಂಸ್ಕೃತಿ. ನಾನು ಬೆಳೆದಿದ್ದು ಮಂಗಳೂರಲ್ಲಿ, ಅಲ್ಲಿಯ ಸಂಸ್ಕೃತಿ. ನನ್ನ ಅಪ್ಪ ಕೊಂಕಣಿ ಸಮುದಾಯದಿಂದ, ಅವರ ಸಂಸ್ಕೃತಿ. ಇಷ್ಟೆಲ್ಲ ಸಂಸ್ಕೃತಿ ನನ್ನೊಳಗಿದೆ. ಅದು ನಾನು ಯೋಚನೆ ಮಾಡ್ತಿದ್ದೆ, ನಾನು ಎಷ್ಟು ಪುಣ್ಯವಂತಳು, ಇಷ್ಟೆಲ್ಲ ಸಂಸ್ಕೃತಿ ನನ್ನಲ್ಲಿದೆ ಅಂತೇಳಿ. ಓಕೆ, ಸೊ ಪ್ರಿಪರೇಷನ್ಸ್ ಜೋರಾಗಿ ನಡೆದಿದೆ ಅಂತ ಹೇಳ್ಬೋದು. ತುಂಬ ಊರಿನ ಒಂದು ಪರಿಕಲ್ಪನೆಯನ್ನು ನಾವಿಲ್ಲಿ ನೋಡ್ಕೊಳ್ಬೋದು. ಓಕೆ ಪುಣ್ಯ, ಸೊ ಆಲ್ ದ ಬೆಸ್ಟ್ ನಿಮಗೆ. ನಿಮ್ಮ ಪ್ರೆಸೆಂಟೇಷನ್ಗೆ ಈಗ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ತೋ ಗೋವಿಂದ, ಪ್ರಭತೆ ಕರದರ್ಶನಂ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಾಯಿ ಬಳಿಗೆ ಎದ್ದು ತನಗೆ ಅನ್ನ ನೀಡುವ ಭೂಮಿ ತಾಯಿಯನ್ನು ಸ್ಮರಿಸಿಕೊಳ್ಳುತ್ತಾರೆ. ಹೌದು, ಇದು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ. ಇಡೀ ಜಗತ್ತಿಗೆ ಹೋಲಿಸಿದರೆ ಭೂಮಿಯನ್ನು ತಾಯಿ ಎಂದು, ದೇಶವನ್ನು ಮಾತೆ ಎಂದು ನಂಬುವ ಸಂಸ್ಕೃತಿ ನಮ್ಮದು. ಕಲ್ಲಿನಲ್ಲೂ, ಮಣ್ಣಿನಲ್ಲೂ, ನೀರಿನಲ್ಲೂ, ಇಡೀ ಪ್ರಕೃತಿಯಲ್ಲಿ ದೇವರನ್ನು ಕಾಣುವ ಸಂಸ್ಕೃತಿಯು ನಮ್ಮದು. ನನ್ನ ದೇಶದ ಸನಾತನ ಉದ್ದಾತ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕೇವಲ ಕೆಲವು ವಾಕ್ಯಗಳಲ್ಲಿ ಹೇಳುವ ಪುಟ್ಟ ಪ್ರಯತ್ನ ನನ್ನದು. ಭಾರತ ಬಹುಭಾಷೆ, ಆಚಾರ ವಿಚಾರಗಳನ್ನು ಒಳಗೊಂಡಂತಹ ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ ನನ್ನದು. ನಾವೆಲ್ಲ ಬೇರೆ ಬೇರೆ ಭಾಷೆ, ವರ್ಗ, ವರ್ಣದ ಮೂಲಕ ಗುರುತಿಸಿಕೊಂಡರೂ ನಾವೆಲ್ಲರೂ ಭಾರತೀಯರು. ಭಾರತೀಯತೆ ಅನ್ನುವುದರಲ್ಲಿಯೇ ಸಾಂಸ್ಕೃತಿಕ ವೈವಿಧ್ಯತೆ ಅಡಗಿದೆ. ತುಂಬ ದೂರಕ್ಕೆ ಹೋಗಿ ಮಾತನಾಡೋದಕ್ಕಿಂತ ನನ್ನದೇ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ನಾನು ಮಡಿಕೇರಿಯಲ್ಲಿ ಹುಟ್ಟಿ ಕೊಂಕಣಿ ಸಮುದಾಯದವಳು. ನಾನು ಮಂಗಳೂರಲ್ಲಿ ಬೆಳೆದು ನಾನು ಕೊಂಕಣಿ ಸಮುದಾಯದವಳು. ನಾನು ಕೊಂಕಣಿ ಸಮುದಾಯದಿಂದ ಬೆಳೆದು ಕೊಂಕಣಿ ಸಮುದಾಯದವರು ಮಾಡುವ ಅಪರೂಪದ ತಿನಿಸುಗಳನ್ನು ತಯಾರಿಸುವುದರಲ್ಲಿ ನನ್ನ ಅಜ್ಜಿಯ ಎತ್ತಿದ ಕೈ. ಇನ್ನು ನನ್ನ ಅಮ್ಮ ಕೊಡಗಿನ ಮಡಿಕೇರಿಯ ಅರೆಭಾಷಿಕ ಸಮುದಾಯದಿಂದ ಬಂದವರು. ಅವರ ಮಾತೃಭಾಷೆ ಅರೆಭಾಷೆ. ಆ ಭಾಷೆಗೊಂದು ಸೌಂದರ್ಯವಿದೆ. ಸಂಸ್ಕೃತಿ ಅಂತೂ ಬಹಳ ವಿಶಿಷ್ಟವಾಗಿದೆ. ಆದರೆ ನನ್ನ ಬದುಕು ಕೇವಲ ಒಂದೇ ಸಂಸ್ಕೃತಿಗಳಲ್ಲಿ ಇಲ್ಲ. ನನ್ನ ಬದುಕಿನಲ್ಲಿ 2 ಸಂಸ್ಕೃತಿಗಳು ಸೇರಿರುವ ಒಂದು ವಿಶಿಷ್ಟವಾಗಿರುವ ಬದುಕು. ಕರಾವಳಿಯ ಸಮುದ್ರ, ಇಲ್ಲಿನ ಯಕ್ಷಗಾನ, ಭೂತಕೋಲ, ಪಾಡ್ದಾನ, ಹುಲಿವೇಷದಂತಹ ಸಂಸ್ಕೃತಿಗಳು ನನ್ನೊಳಗೆ ಇಳಿದರೆ, ಕೊಡಗಿನ ಪುತ್ತರಿ, ಕೈಲು ಮುಹೂರ್ತ ಹಾಗೂ ಕಾವೇರಿ ಸಂಕ್ರಮಣ ನನ್ನನ್ನು ಆವರಿಸಿಕೊಳ್ಳುತ್ತವೆ. ಧ್ಯಾನ ಯಾವುದೇ ಮೂಲೆಯಿಂದ ಬರಲಿ ಅದನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸೋಣ ಅಂತ ನಮ್ಮ ದಾರ್ಶನಿಕರು ಹೇಳಿದು ಇದೇ ಕಾರಣಕ್ಕಾಗಿ ಅಲ್ಲವೇ? ವಿಶ್ವ ಮಾನವ ಸಂದೇಶವನ್ನು ಸಾರಿದ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿಕ, ಜೈನರು ಧ್ಯಾನ ಅಂತ ತಮ್ಮ ನಾಡಗೀತೆಯಲ್ಲಿ ಹೇಳುತ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಉದ್ಧರಿಸುತ್ತಾರೆ. ಅಷ್ಟು ಅದ್ಭುತವಾದ ತತ್ವವಿದು. ನಮ್ಮ ಸಾಂಸ್ಕೃತಿಕ ಅನನ್ಯತೆಯ ವಿವಿಧತೆಯಲ್ಲಿ ಏಕತೆ ಇರುವುದು ಇದೇ ಕಾರಣಕ್ಕಾಗಿ ಅಲ್ಲವೇ? ನಾವೆಲ್ಲ ಈಗ ಜೆನ್ಸಿ ಅಂತ ಕರೆಯಲ್ಪಡುವ ಯುಗಕ್ಕೆ ಸೇರಿದ ಮಕ್ಕಳು. ಅನ್ನದ ಭಾಷೆ ಇಂಗ್ಲಿಷ್ ಆಗಿ, ಇಂಗ್ಲಿಷ್ ಭಾಷೆ ಒಂದೇ ನಮ್ಮ ಭಾಷೆ ಎಂಬುದಾಗಿದೆ. ಅದೆಷ್ಟೋ ಭಾಷೆಗಳು ಈ ಕಾರಣಕ್ಕಾಗಿ ಕಣ್ಮರೆಯಾಗುತ್ತಿವೆ. ಭಾಷೆ ಒಂದು ಸತ್ತರೆ ಸಾಯುವುದು ಕೇವಲ ಒಂದು ಭಾಷೆ ಅಲ್ಲ, ಅದು ಇಡೀ ಒಂದು ಸಂಸ್ಕೃತಿಯ ಅವಸಾನ ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ. ಈ ಮೂಲಕ ನಾನು ಹೇಳಲು ಬಯಸುವುದು ಇಷ್ಟೇ. ನನ್ನ ಮನೆ ಮಾತು ಕೊಂಕಣಿ ಮತ್ತು ಕನ್ನಡ, ನನ್ನ ಸ್ಥಳೀಯ ಭಾಷೆ ತುಳು. ನಾನು ಈ ಭಾಷೆಗಳನ್ನು ಮಾತನಾಡಬೇಕು. ನನ್ನ ಆಚರಣೆಗಳನ್ನು ನಾನು ಆಚರಿಸಬೇಕು. ಇದನ್ನು ಇನ್ಯಾರು ಉಳಿಸಿ ಬೆಳೆಸುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ದಾಗ ನನ್ನ ಮಾತೃ ಪರಂಪರೆಯ ವಾರಸುದಾರರು ನಾನಾಗಿ ಈ ಮೂಲ ಸಂಸ್ಕೃತಿಯನ್ನು ನಾನು ಮರೆಯುವುದಿಲ್ಲ. ಬಹುಸಂಸ್ಕೃತಿಯನ್ನು ಸ್ವೀಕರಿಸುತ್ತಾ ನಾವೆಲ್ಲರೂ ವಿಶ್ವಮಾನವರಾಗೋಣ. ನನ್ನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಾನು ಶ್ರಮಿಸುತ್ತೇನೆ ಎಂದು ಈ ವೇದಿಕೆಯಲ್ಲಿ ನಾನು ಪ್ರತಿಜ್ಞೆಯನ್ನು ಕೈಗೊಂಡು ವಿರಮಿಸುತ್ತಿದ್ದೇನೆ. ಅದ್ಭುತ ವೇದಿಕೆಗಾಗಿ ಡೈಜಿ ವರ್ಲ್ಡ್ ಉಡುಪಿ ಅವರಿಗೆ ಹಾರ್ದಿಕ ಧನ್ಯವಾದಗಳು. ಸೊ ಅಲ್ವಿಂದ್ ಅಂತಿ ಸರ್, ಪುಣ್ಯ ಅವರು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಅವರ ಸ್ಪೀಚ್ನ ಬಗ್ಗೆ ಹೇಳಿ. ಸೊ ಕಂಟೆಂಟ್ ನನಗೆ ಇಷ್ಟವಾಯಿತು, ಯಾಕೆಂದರೆ ಅದು ನಿಮಗೆ ಸಂಬಂಧಪಟ್ಟದ್ದು ಕಂಟೆಂಟ್, ಮತ್ತು ನನ್ನದು ಅದರಲ್ಲಿ ಎಲ್ಲ ಕಡೆಯಲ್ಲಿ ಇತ್ತು. ಅದು ಯಾಕೋ ಒಂದು ಕಡೆಯಲ್ಲಿ ನಿಂತುಕೊಂಡು ಮಾತನಾಡುವ ಒಂದು ನಿಮ್ಮ ಏನು ಅದು ಅಭ್ಯಾಸ ಬಿಟ್ಟಿಲ್ಲ. ನೀವು ಆಚೆ ಈಚೆ ಹೋಗ್ತೀರಿ. ಸೊ ಅದು ಒಂದು
ಮತ್ತು ನಿಮ್ಮ ಸ್ಮೈಲ್, ನಿಮ್ಮ ಜೆಸ್ಚರ್ಸ್, ನಿಮ್ಮ ವಾಯ್ಸ್ ವೇರಿಯೇಷನ್ಸ್ ಅದೆಲ್ಲ ಸುಪೋಬಿತ್ತು. ಖುಷಿಯಾದದ್ದು ಕುವೆಂಪುರವರ ನಾಡಗೀತೆಯ ಶಬ್ದಗಳನ್ನು ನೀವು ಬಳಸ್ತೀರಿ. ನಮ್ಮ ಸಂಸ್ಕೃತಿ ಏನಂತ ಹೇಳಿದ್ರು ಕುವೆಂಪುರವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ರಾಷ್ಟ್ರಕವಿ ಅಂತೇಳಿ ಯಾಕೆ ಅವರನ್ನು ಗುರುತಿಸ್ತೇವೆ, ಪ್ರತಿ ಕ್ಲಾಸಿನಲ್ಲಿ ಒಂದಲ್ಲ ಒಂದು ಕುವೆಂಪುರ ಬಗ್ಗೆ ಪಾಠ ಇದೆ ಅಥವಾ ಪದ್ಯ ಇದೆ. ಅದು ಯಾಕೆ ಕೊಡಲಾಗಿದೆ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ಸೊ ಎಲ್ಲ ಜನಾಂಗದು ನಿಮ್ಮ ಮನೆಯಲ್ಲಿದ್ದಾರೆ. ಸೊ ನಡುವಿನಲ್ಲಿ ಎರಡು ಕೋಡೆಯಲ್ಲಿ ನೀವು ಎಡವಿದ್ದೀರಿ. ಅದು ಯಾಕೆ ಎಡವಿದ್ದೀರಿ ಅಂತ ಹೇಳಿದ್ರೆ ಶಬ್ದ ಸಿಗಲಿಲ್ಲ ನಿಮಗೆ, ಅದೇ ಶಬ್ದಕ್ಕೆ ಹುಡುಕಾಡಿದ್ರಿ. ಸೊ ನಿಮ್ಮಲ್ಲಿ ಬೇಕಾದಷ್ಟು ಶಬ್ದಗಳಿವೆ, ಅದನ್ನು ಬಳಸ್ಕೊಳ್ಬೋದು. ಸೊ ಇದನ್ನೇ ಮುಂದುವರಿಸಿದ್ರೆ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೇಯಸ್ ಸರ್. ನಿಮ್ಮ ಸ್ಪೀಚ್ನ ಕಂಟೆಂಟ್ ಔಟ್ ಆಫ್ ಔಟ್, ಓಕೆ. ಮೇನ್ ಉದ್ದೇಶ ಇದ್ದದ್ದು ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ಆ ನನ್ನ ವರ್ಡಿಗೆ ನೀವು ಬೆಲೆ ಕೊಟ್ಟು. ಸೊ ಕಂಟೆಂಟ್ನ ವಿಷಯಕ್ಕೆ ಏನಿಲ್ಲ. ಆದರೆ ಒಂದೇ ಒಂದು ಸಮಸ್ಯೆ ಏನಂತ ಹೇಳಿದರೆ, ನೀವು ಪ್ರೆಸೆಂಟ್ ಮಾಡುವಾಗ ಅಲ್ಲಿ ನಿಮ್ಮ ಹಿಂದೆ ಅಭಿವ್ಯಕ್ತ ಅಂತ ಬರ್ತಿದೆಲ್ಲ, ಆ ಇಂದ ಎಂಡಿನವರೆಗೆ ನೀವು ಮೂವ್ ಆಗ್ತಾ ಇದ್ದೀರಿ. ತುಂಬ ಧನ್ಯವಾದಗಳು ಸರ್. ಸೊ ಜಡ್ಜಸ್ ಇಂಪ್ರೆಸ್ ಆಗಿದಾರಾ ಇಲ್ವಾ ಅಂತ ಹೇಳಿ ಏನು ಹೇಳ್ತೀರಾ ನೀವು? ಇಷ್ಟು ಕೇಳಿದ ತನಕ ನನಗೆ ಹೌದಂತ ಅನಿಸ್ತಿದೆ. ಕೇಳಿದ್ರೆ ಜಡ್ಜಸ್ ಇಂಪ್ರೆಸ್ ಆಗಿದ್ದಾರೆ ಅಂತ ಹೇಳಿ ಹೌದು. ಹೇಗೆ ಬರ್ಬೋದು ಅಂತ ನೀವು ಎಣಿಸ್ತೀರಾ? ನಾನೇನು ಅಥವಾ ಅದು ಅವರ ಮೇಲೆ ಇರುದಲ್ಲ. ಅಗೇನ್ ಅವ್ರ ಹತ್ರವೇ ಕೇಳಬೇಕು. ಹಾಗಾದ್ರೆ ಯಾರು ಈಗ ಬೇಜಾರು ಮಾಡಬಾರ್ದು. ನಾನಿನ್ನಿಂದ ಇದೊಂದು ನನಗೆ ಒಳ್ಳೇದು ಕಲೀಲಿಕ್ಕೆ ಸಿಕ್ತು ಇನ್ನಿಂದ. ಅದನ್ನ ಇಲ್ಲ ಸರ್, ಅವಳಿಗೆ ಬೇಜಾರಾಯ್ತು ಸರ್. ಅವಳು ಆಗ ತುಂಬ ಖುಷಿಯಲ್ಲಿದ್ಲು. ಈಗ ನೋಡಿ ಅದು ವಾಯ್ಸ್ ಬೀಳ್ತಾ ಉಂಟು. ಅಲ್ಲ, ನೀವು ಬೇಜಾರು ಮಾಡಬಾರದು. ನೀವು ಎಲ್ಲಿಂದ ಬಂದದ್ದು? ಮಂಗಳೂರಿಂದ. ಓಕೆ. ಮತ್ತು ಒಂದು ಕೂರ್ಗ, ಮಡಿಕೇರಿಗೆ ಹೋಗ್ತಾ ಇರ್ತೀರಾ? ಹೌದು, ಹೋಗ್ತಾ ಇರ್ತೀವಿ ನಾವು. ನೀವು ಟ್ರೈನಲ್ಲಿ ಹೋಗಿದ್ದೀರಾ ಮಡಿಕೇರಿಗೆ? ಟ್ರೈನ್ ರೈಲ್ವೆ ಸ್ಟೇಷನ್ ಇಲ್ವಾ ಅಂತ ಮಡಿಕೇರಿಯಲ್ಲಿ? ರೈಲ್ವೆ ಇಲ್ಲ. ಅದೇ. ಮತ್ತೆ ಸ್ಟೇಷನ್ ಎಲ್ಲಿಂದ ಬರೋದು? ಅದೇ ಕಾರಲ್ಲಿ ಹೋಗ್ತೀವಿ. ನಮ್ಮ ರಾಜ್ಯದಲ್ಲಿ ರೈಲ್ ಇಲ್ಲದ ಪ್ರದೇಶ ಅಂತ ಹೇಳಿದ್ರೆ ಮಡಿಕೇರಿ. ಸೊ ಸ್ವಲ್ಪ ಫಾಸ್ಟ್ ಹೋಗೋದು ನಿಲ್ಲಿಸಿ, ಸೂಪರ್ ಎಕ್ಸ್ಪ್ರೆಸ್ ಬೇಡ, ಅದು ಘಟ್ಟ ಪ್ರದೇಶ ಅಲ್ವಾ. ಮತ್ತು ಹೇರ್ ಪಿನ್ ಕರ್ವ್ಸ್ ಎಲ್ಲ ಇರ್ತದೆ. ನೀವು ಕಾರ್ನಲ್ಲಿ ಹೋದರೂ ಬಸ್ನಲ್ಲಿ ಹೋದರೂ ಕೂಡ ಬೇಜಾರು ಮಾಡಲಿಕ್ಕಿಲ್ಲ. ಸರಿ. ಇಲ್ಲ ಸರ್, ಆದ್ಲು ಸರ್, ಬೇಜಾರಾದ್ಲು. ಬೇಜಾರಾದ್ಲು, ಬೇಜಾರಲ್ಲಿ ನಗೋದು ಸರ್. ಅದು ಅಷ್ಟು ದೂರದಿಂದ ಬಂದಿದ್ದು. ಈಗ ನಾವು ಎಂತ ಸರ್, ನೀವು ಅವಳಿಗೆ ಪ್ರಾಯ ಕಮ್ಮಿ ಅಂತ ಹೇಳಿ ನೀವು ಒಂದು ಕರುಣೆ ಇಲ್ಲದೆ ಆ ರೀತಿ ಮಾಡುದಾ? ಆದರೆ ಜಡ್ಜಸ್ ಆಗಿ ಕೂತ್ಕೊಂಡು ನ್ಯಾಯ ಒದಗಿಸ್ಬೇಕಲ್ಲ. ಆಯ್ತು, ಹೋಗುವ, ನ್ಯಾಯ ಕೊಡುವನಾ? ಬೇಜಾರು ಮಾಡಲಿಕ್ಕಿಲ್ಲ. ಪುಣ್ಯ, ನೀವು ನಮ್ಮ ಪುಣ್ಯ. ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಧನ್ಯವಾದಗಳು ಸರ್. ಯಾರಿಗೆ? ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದು. ಏನ್ ಹೇಳ್ತೀರಾ ಈಗ? ಈಗ ತುಂಬಾ ಖುಷಿ ಆಗ್ತಿದೆ. ಸೊ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತಷ್ಟು ಪ್ರಿಪರೇಷನ್ಸ್ ಒಂದಿಗೆ ಬನ್ನಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಮೊದಲನೆಯ ಸ್ಪರ್ಧಿ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಬನ್ನಿ ನೋಡೋಣ. ಮುಂದಿನ ಸ್ಪರ್ಧಾಳುವನ್ನ ಕರಿತಾ ಇದ್ದೇವೆ. ಆರಾಧ್ಯ ಕೆಬಿ ನಮ್ಮೊಂದಿಗಿದ್ದಾರೆ. ಆರಾಧ್ಯ, ಹಾಯ್. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಸೊ ಪ್ರಿಪರೇಷನ್ಸ್ ಮಾಡ್ಕೊಂಡು ಬಂದಿದ್ದೀರಾ ಇವತ್ತಿನ ಸ್ಪೀಚ್ಗೆ? ಹೌದಾ? ಸೊ ಎಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡಿದ್ರಿ? ಸ್ವಲ್ಪ ಮಾಡಿದ್ದೀರಾ? ಇನ್ ಫುಲ್ ಈಗ ಮಾಡ್ಲಿಕ್ಕಿದ್ದೀರಾ? ಹೌದಾ? ನಿಮ್ಗೆ ಆದಷ್ಟು ಮಾಡಿದ್ದೀರಾ? ಓಕೆ. ಸೊ ಎನಿವೇಸ್ ಆಲ್ ದ ಬೆಸ್ಟ್ ನಿಮಗೆ. ಸೊ ನಿಮ್ಮ ಸಮಯ ಈಗ ಶುರುವಾಗ್ತದೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಆರಾಧ್ಯ. ನಾನು ಇಂದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ನನ್ನ ಸಂಸ್ಕೃತಿಯು ವಿಶ್ವದ ಅತ್ಯಂತ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಒಂದಾಗಿದೆ. ಇದು ಸಿಂಧೂ ಕಣಿವೆ ನಾಗರಿಕತೆಯಿಂದ ಪ್ರಭಾವಿತವಾಗಿದೆ. ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ, ಅನೇಕ ಧರ್ಮಗಳು, ಭಾಷೆಗಳು, ನೃತ್ಯ, ಸಂಗೀತ ಹಾಗೂ ಪಾಕಪದ್ಧತಿಗಳನ್ನು ಒಳಗೊಂಡಿರುವ ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯಾಗಿದೆ. ನನ್ನ ದೇಶದ ಸಂಸ್ಕೃತಿಯು ನನ್ನ ದೇಶದ ರಾಷ್ಟ್ರೀಯ ಆತ್ಮವಾಗಿದೆ. ಇದು ರಾಷ್ಟ್ರವನ್ನು ಒಗ್ಗೂಡಿಸುವ, ಪೂರ್ವಜರ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ, ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಶಕ್ತಿಯನ್ನು ಹೊಂದಿದೆ. ಕುಟುಂಬ ಮೌಲ್ಯಗಳು, ಹಿರಿಯರಿಗೆ ಗೌರವ, ಅತಿಥಿ ಸತ್ಕಾರ ಹಾಗೂ ಹಬ್ಬಗಳ ಆಚರಣೆಯು ಭಾರತೀಯ ಸಂಸ್ಕೃತಿಯ ಪ್ರಮುಖ ಪಾತ್ರವಾಗಿದೆ. ನನ್ನ ದೇಶದ ಹಬ್ಬಗಳು ನನ್ನ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿವೆ. ಈ ಎಲ್ಲ ಹಬ್ಬಗಳಿಗೂ ಒಂದು ಪೌರಾಣಿಕ ಹಿನ್ನೆಲೆಗಳಿವೆ.
ಭಾರತೀಯ ನಾಗರಿಕತೆಯು ಬಹುಧಾರ್ಮಿಕ ಸಾಂಸ್ಕೃತಿಕ ಸ್ವರೂಪಗಳಿಂದಾಗಿ ಹಬ್ಬಗಳ ಆಚರಣೆಯು ಅತ್ಯಂತ ವೈವಿಧ್ಯಮಯವಾಗುತ್ತಿದೆ. ಯಾವುದೇ ಭಿನ್ನಾಭಿಪ್ರಾಯವನ್ನು ಲೆಕ್ಕಿಸದೆ ಇಡೀ ದೇಶಕ್ಕೆ ದೇಶವೇ ಹಬ್ಬಗಳ ಆಚರಣೆಯನ್ನು ಸಂಭ್ರಮಿಸುತ್ತದೆ. ಮತ್ತು ನಾವು ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯನ್ನು ಅನುಸರಿಸಿ ಪ್ರತಿಯೊಬ್ಬ ಅತಿಥಿಯನ್ನು ದೇವರಿಗೆ ಸಮಾನವಾಗಿ ಕಾಣುತ್ತೇವೆ. ಪರಂಪರೆ ಎಂದರೆ ನಾವು ನಮ್ಮ ಪೂರ್ವಜರಿಂದ ಏನನ್ನು ಪಡೆದಿದ್ದೇವೆ ಎಂಬುದು. ಭಾರತವು ಕಲೆ ಮತ್ತು ವಾಸ್ತುಶಿಲ್ಪಿಗಳ ತೊಟ್ಟಿಲು. ಆಗ್ರಾ ಕೋಟೆಗಳು, ಅಜಂತ, ಎಲ್ಲೋರ, ತಾಜ್ ಮಹಲ್ನಂತಹ 44 ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿದೆ. ಇದು ನಮ್ಮ ಭವ್ಯ ಪರಂಪರೆಯನ್ನು ಸಾರುತ್ತದೆ. ಭಾರತೀಯ ಸಂಸ್ಕೃತಿಯು ಕೇವಲ ಸ್ಮಾರಕಗಳಾಗದೆ ನಿರಂತರವಾಗಿ ವಿಕಸನಗೊಳ್ಳುವ ಜೀವಂತ ಸಂಪ್ರದಾಯವಾಗಿದೆ. ನನ್ನ ಸಂಸ್ಕೃತಿಯು ಆರೋಗ್ಯಕರ ಜೀವನ ನಡೆಸುವುದು ಮತ್ತು ಉತ್ತಮ ವ್ಯಕ್ತಿಗಳಾಗುವುದು ಹೇಗೆ ಎಂದು ತಿಳಿಸುತ್ತದೆ ಮತ್ತು ಸಾಮರಸ್ಯದ ಸಮುದಾಯಕ್ಕೆ ಅಭಿವೃದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಜನತೆ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳಾದ ನಾವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಸಾವಿರಾರು ವರ್ಷಗಳಿಂದ ಹೇಗೆ ಉಳಿದುಕೊಂಡಿದೆ ಮತ್ತು ಅದರ ಮಹತ್ವವನ್ನು ಅರಿಯಬೇಕು. ಅದನ್ನು ರಕ್ಷಿಸುವುದು ನಮ್ಮದೇ ಕರ್ತವ್ಯವೆಂದು ತಿಳಿಯಬೇಕು. ಬೇರೆಯವರ ಸಂಸ್ಕೃತಿಯನ್ನು ಗೌರವಿಸೋಣ, ನಮ್ಮ ಸಂಸ್ಕೃತಿಯನ್ನು ಬಳಸಿ ಪಾಲಿಸೋಣ. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಮೆರಿಕದ ಪ್ರಸಿದ್ಧ ಲೇಖಕ ಮಾರ್ಕ್ ಟ್ವೈನ್ ಭಾರತವು ಮಾನವ ಜನಾಂಗದ ತೊಟ್ಟಿಲು, ಇತಿಹಾಸದ ತಾಯಿ, ದಂತಕಥೆಯ ಅಜ್ಜಿ ಮತ್ತು ಸಂಪ್ರದಾಯದ ಮುತ್ತಜ್ಜಿ ಎಂದು ವರ್ಣಿಸಿದ್ದಾರೆ. ಇಂತಹ ಸಂಸ್ಕೃತಿ ಮತ್ತು ಪರಂಪರೆಯುಳ್ಳ ದೇಶದಲ್ಲಿ ಜನಿಸಿದ್ದು ನಮ್ಮ ಪುಣ್ಯವೇ ಸರಿ. ನಮ್ಮ ಹಿರಿಯರಿಂದ ಆನುವಂಶಿಕವಾಗಿ ಬಂದಿರುವ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ವರ್ಗಾಯಿಸೋಣ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಆರಾಧ್ಯ, ಫುಲ್ ಆಯ್ತಾ ಪ್ರಿಪರೇಷನ್ಸ್? ಅನಿಸುತ್ತಾ ನಿಮಗೆ? ಪುನಃ ಸ್ವಲ್ಪ. ಸೊ ಇದು ಸ್ವಲ್ಪನೇ ಫುಲ್ ಆಗೋದೇನು? ಸೊ ಪೂರ್ತಿ ಆಗಬೇಕು ಅಂತ ಹೇಳಿದ್ರೆ ತೀರ್ಪುಗಾರರನ್ನು ಕೇಳಲೇಬೇಕು ಅಲ್ವಾ? ಸೊ ಶ್ರೇಯಸ್. ಹಾಯ್ ಆರಾಧ್ಯ. ಹಾಯ್. ಏನನ್ಸ್ತು ನಿಮ್ಗೆ? ಏನನ್ಸ್ತು? ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಹೆದರಿಕೆ. ಇನ್ನು ಚೇಂಜ್, ಇನ್ನು ಒಳ್ಳೇದು ಮಾಡ್ಕೊಳ್ಬಹುದು ಅಂತ ಇದ್ರೆ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬಹುದು ನಿಮ್ಮ ಪ್ರಕಾರ? ನೀವೇ ಇವ್ಯಾಲ್ಯೂಯೇಟ್ ಮಾಡಿ. ಏನ್ ಮಾಡ್ಕೊಳ್ಬಹುದು? ಸ್ವಲ್ಪ ಕಂಟೆಂಟ್ ಆ್ಯಡ್ ಮಾಡ್ಬೋದಾಗಿತ್ತು. ತೊಂದರೆ ಇಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಏನ್ ಕಂಟೆಂಟ್ ಅನ್ನು ಆ್ಯಡ್ ಮಾಡ್ಬೋದಿತ್ತು? ನಮ್ಮ ದೇಶದಲ್ಲಿ ವ್ಯವಸ್ಥಿತವಾದ ವಿವಾಹಗಳಿವೆ. ನಂತರ ವ್ಯವಸ್ಥಿತವಾದ ಟಾಪಿಕ್ ಎಂತ ಆರಾಧ್ಯ? ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ನನ್ನ ಮತ್ತು ನಮ್ಮ ವರ್ಡ್ ನಡುವೆ ಒಂದು ಡಿಫರೆನ್ಸ್ ಇಲ್ವಾ? ಅಲ್ವಾ? ನನ್ನ ಸಂಸ್ಕೃತಿ ಅಂತ ಹೇಳಿದಾಗ ನಾವು ನಿಮ್ಮದು ಕೇಳಲಿಕ್ಕೆ ಇಷ್ಟಪಡ್ತೇವೆ. ನೀವು ಬ್ರಾಡ್ ಜನರಲ್ ಆಗಿ ಹೇಳಿದ್ರಿ, ಓಕೆ, ಅದು ಸಮಸ್ಯೆ ಇಲ್ಲ. ಬಟ್ 3 ನಿಮಿಷದಲ್ಲಿ ಅದನ್ನು ಹೇಳುವ ಜೊತೆಗೆ ನೀವು ವೈಯಕ್ತಿಕವಾಗಿ ಏನಾದರೂ ನಮಗೆ ಬೇಕು, ಆಯ್ತಾ? ಅದು ಸ್ವಲ್ಪ ಒಳ್ಳೆದಾಗ್ತದೆ. ಇನ್ನು ಪ್ರೆಸೆಂಟೇಷನ್ನ ವಿಚಾರಕ್ಕೆ ಬಂದರೆ ನಿಮ್ಗೆ ಏನು ಅನಿಸ್ತು? ನಿಮ್ಮ ಪ್ರಕಾರ ನಿಮ್ಮ ಪ್ರೆಸೆಂಟೇಷನ್ ಹೇಗಿತ್ತು? ನನ್ನ ಪ್ರಕಾರ ಚೆನ್ನಾಗಿತ್ತಾ? ಸ್ವಲ್ಪ ಫಾಸ್ಟ್ ಆಯಿತು ಅನಿಸ್ತಾ ಅಲ್ವಾ? ಸ್ವಲ್ಪ ಫಾಸ್ಟ್ ಆಯಿತು ಅಂತ ಅನಿಸ್ತು. ಇದು ಖಂಡಿತ ಸಮಸ್ಯೆಗಳಲ್ಲ, ನಾವು ಜಸ್ಟ್ ಸಜೆಷನ್ ಹೇಳ್ತಿರೋದು. ಏನಂತ ಹೇಳಿದರೆ, ಒಂದು, ನೀವು ನಿಮ್ಮ ಪರ್ಸ್ನಲ್ ಆ್ಯಂಗಲ್ ಅಂತ ತಗೊಂಡು ಬಂದರೆ ಅದು ಇನ್ನೂ ಚೆಂದ ಇರ್ತದೆ. ಅದರ ಜೊತೆಗೆ ಸ್ವಲ್ಪ ಸ್ಲೋ ಡೌನ್ ಮಾಡಿ. ನೀವೇನು ಹೇಳ್ತಿದ್ದೀರಲ್ಲ ಅದನ್ನು ಸ್ವಲ್ಪ ಸ್ಲೋ ಡೌನ್ ಮಾಡಿ. ಓಕೆ ಅಲ್ವಾ? ಓಕೆ, ಥ್ಯಾಂಕ್ ಯು. ಓಕೆ, ಗೊತ್ತಾಯ್ತಾ ಏನು ಹೇಳಿದರು ಸರ್ ಅಂತ? ಸೊ ನಿಮ್ಮಲ್ಲಿ ನೀವು ಏನು ಡೆವಲಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಅಲಿಂದಾಂತಿ ಸರ್ ಇದ್ದಾರೆ. ಸೊ ಅವರ ಒಂದು ಅಭಿಪ್ರಾಯವನ್ನು ಕೇಳೋಣ. ಒಂದು ಕಡೆಯಲ್ಲಿ ನಾನು ಇರುವುದು ಕುಂದಾಪುರದಲ್ಲಿ, ನಾನು ಈ ಕನ್ನಡ ಮಾತನಾಡಿದರೆ ನನ್ನ ಸ್ನೇಹಿತರು ಕುಂದ ಕನ್ನಡ ಮಾತನಾಡ್ತಾರೆ. ಎಲ್ಲಿಯಾದರೂ ನಿನ್ನತನವನ್ನು ತಂದಿದ್ರೆ ಉಂಟಲ್ಲ, ಸೂಪರ್ ಆಗ್ತಿತ್ತು. ಸೊ ಗಡಿಬಿಡಿ ಮಾಡಬೇಕಾಗಿಲ್ಲ. ಭಾಷಣವನ್ನು ಕೇವಲ ಸಾರ್ವಜನಿಕವಾಗಿ ಮಾಡುವು ಅಲ್ಲ. ನಮ್ಮ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಥವಾ CM ಅವರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ನೋಡಿದ್ದೀರಾ ನೀವು? ಅವ್ರು ಹೇಗೆ ನಮ್ಮನ್ನು ನೋಡಿ ಮಾತಾಡಿದಾಗೆ ಅನಿಸ್ತದೆ. ಈ ಅಭ್ಯಾಸ ರೂಢಿಯಾಗಲಿ ಅಂಥೇಳಿ ಈ ಸ್ಟುಡಿಯೋ ರೌಂಡ್ ನಾವು ಇಟ್ಟದ್ದು. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದೀರಿ ನೀವು. ಆಲ್ ದಿ ಬೆಸ್ಟ್. ಓಕೆ ಆರಾಧ್ಯ, ಯಾಕೆ ಕನ್ಫ್ಯೂಸ್ ಆದ್ರಿ? ಎಂದಾಯಿತು? ತೀರ್ಮಾನ ಇನ್ನೂ ಸಹ ಕೇಳಲಿಲ್ಲ ನಾವು. ಫುಲ್ ಈಗಲೇ ಕನ್ಫ್ಯೂಷನಲ್ಲಿ ಇದ್ದೀರ ನೀವು. ಸೊ ನಿಮಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಏನೆಲ್ಲ ಮಾಡ್ಕೊಳ್ಬೇಕು, ಒಳ್ಳೆಯ ಭಾಷಣಗಾರ್ತಿ ಆಗಬೇಕಾದ್ರೆ, ಒಳ್ಳೆಯ ಆಂಕರ್ ಆಗಬೇಕಾದ್ರೆ ನೀವು ಏನು ಮಾಡ್ಕೊಳ್ಬೋದು, ನಿಮ್ಮನ್ನು ಯಾವ ರೀತಿಯಲ್ಲಿ ಡೆವಲಪ್ ಮಾಡ್ಕೊಳ್ಬೋದು ಅಂತ ಹೇಳೋದನ್ನು ಈಗ ಹೇಳಿದ್ದಾರೆ. ಬಟ್ ಈಗ ನೀವು ಇಷ್ಟೆಲ್ಲ ಕೇಳಿದ್ರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಜಡ್ಜಸ್ ಇಂಪ್ರೆಸ್ ಆಗಿದ್ದಾರಾ ಅಂತ ಅನ್ನಿಸ್ತಾ ಇದೆಯಾ ನಿಮ್ಮ ಸ್ಪೀಚ್ ಮೇಲೆ? ಸ್ವಲ್ಪ ಡೌಟ್ ಆಗ್ತಿದೆ. ನೀವು ಅಷ್ಟು ಡೌಟ್ ಮಾಡೋದು ನೋಡಿದ್ರೆ ನನಗೆ ಡೌಟ್ ಆಗ್ತಿದೆ. ಸೊ ಬಟ್ ಅದಕ್ಕಿಂತ ಡೌಟ್ ಮಾಡೋದಕ್ಕಿಂತ ಜಾಸ್ತಿ ನಾವು ಕೇಳೋಣ ಅಲ್ಲ? ಸೊ ಜಡ್ಜಸ್ ಹತ್ರನೇ ಕೇಳುವ ನಾವು. ಸೊ ತೀರ್ಮಾನ ಏನಾಗಿರ್ತದೆ?
ಆರಾಧ್ಯ, ನಾವು ಸಜೆಷನ್ ಕೊಟ್ವಿ ಅನ್ನೋ ಒಂದು ರೀಸನ್ ಇಟ್ಕೊಂಡು ನಾವು ನಿಮ್ಮ ಮೇಲೆ ಇಷ್ಟಪಡ್ಲಿಲ್ಲ ಅಂತಲ್ಲ, ನಿಮ್ಮ ಸ್ಪೀಚನ್ನು ಇಷ್ಟಪಡ್ಲಿಲ್ಲ ಅಂತ ಖಂಡಿತ ಅಲ್ಲ, ನಾವು ಇಷ್ಟಪಟ್ಟಿದ್ದೇವೆ. ನಾವು ಸಜೆಷನ್ಸ್ ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ, ಏನು ಪ್ರಾಬ್ಲಮ್ ಇರ್ತದೆ ಅದು ಡೆವಲಪ್ ಆಗಲಿ, ಅದನ್ನು ಕಮ್ಮಿ ಮಾಡಿ ನೀವು ನಿಮ್ಮ ಸ್ಪೀಚನ್ನು ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡಿ ಅನ್ನೋದು ಮಾತ್ರ ನಮ್ಮ ಉದ್ದೇಶ ಆಗಿದೆ. ಈಗ ಸದ್ಯಕ್ಕೆ ನಾವು ನಿಮ್ಮನ್ನು ವೈಟಿಂಗ್ ಲಿಸ್ಟಲ್ಲಿ ಇಡ್ತೇವೆ, ಮತ್ತೆ ಇದರ ಕೊನೆಯಲ್ಲಿ, ಈ ರೌಂಡ್ನ ಕೊನೆಯಲ್ಲಿ ನಾವು ನಿಮ್ಗೆ ತಿಳಿಸ್ತೇವೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಸೊ ಆರಾಧ್ಯ, ಸೊ ವೇಟಿಂಗ್ ಲಿಸ್ಟಲ್ಲಿ ಇದ್ದೀರಾ ನೀವು, ಹಾಗಂತ ಹೇಳಿ ಡೌಟ್ ಮಾಡಬೇಕಂತಿಲ್ಲ. ಸೊ ತೀರ್ಮಾನ ಕ್ಲಿಯರ್ ಆಗಿಯೇ ಇದೆ. ಸೊ ಎನಿವೇಸ್, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಬನ್ನಿ, ಇದೀಗ ಮುಂದಿನ ಸ್ಪರ್ಧಾ ಕಣಕ್ಕೆ ಕರಿತಾ ಇದ್ದೇವೆ. ಸಾನ್ವಿ ಮಾರ್ಟಿಸ್ ನಮ್ಮ ಮುಂದೆ. ಹಲೋ ಸಾನ್ವಿ. ಹಾಯ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಟೆನ್ಷನ್ ಏನಿಲ್ಲ. ಹೌದು. ಹಾಗಾದ್ರೆ ಕೂಲ್ ಆಗಿದ್ದೀರಾ? ಫೈನ್. ಪ್ರಿಪರೇಷನ್ಸ್ ಹೇಗೆ ಮಾಡ್ಕೊಂಡು ಬಂದ್ರಿ? ನಾನು ಆದಷ್ಟು ನಂದು ಎಫರ್ಟ್ಸ್ ಹಾಕಿದ್ದೇನೆ, ಎಷ್ಟಾಗ್ತದೆ ನನಗೆ ನಾನು ಮಾಡಿದ್ದೇನೆ. ಓಕೆ, ಫೈನ್. ಸೊ ರೆಡಿ ಆಗಿದ್ದೀರಾ? ಹಾಗಾದರೆ ನನ್ನ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು, ಸ್ಪೀಚನ್ನು ರೆಡಿ ಮಾಡ್ಕೊಂಡು ಬಂದು ಈಗ ಪ್ರೆಸೆಂಟ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀರಾ. ಸೊ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ನನ್ನ ವಂದನೆಗಳು. ಇಂದು ನಾನು ಮಾತನಾಡಲಿರುವ ವಿಷಯ ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಇದು ನನ್ನ ನೆಚ್ಚಿನ ವಿಷಯವಾಗಿದೆ. ನಮ್ಮ ಭಾರತ ದೇಶವು ಸಾವಿರಾರು ಶ್ರೀಮಂತ ಸಂಸ್ಕೃತಿಯಿಂದ ಹೊಂದಿದೆ. ಸಾವಿರಾರು ವರ್ಷಗಳಿಂದ ಬಂದಿರುವ ಈ ಸಂಸ್ಕೃತಿ ತಮ್ಮದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುತ್ತದೆ. ನನ್ನ ಸಂಸ್ಕೃತಿ ನನ್ನ ಗುರುತನ್ನು ಸಾರಿದರೆ, ನನ್ನ ಪರಂಪರೆ ನನ್ನ ಆದರ್ಶಗಳನ್ನು ನಿಲುಕಿಸುತ್ತದೆ. ಪರಂಪರೆ ಇದ್ದಾಗಲೇ ಸಂಸ್ಕೃತಿಗೆ ಒಂದು ಅರ್ಥ. ಸಂಸ್ಕೃತಿ ಹಾಗೂ ಪರಂಪರೆ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ಇದ್ದಂತೆ. ಪರಂಪರೆ ಹಾಗೂ ಸಂಸ್ಕೃತಿ ಕೇವಲ ಒಂದು ಸಂಕೇತವಲ್ಲ, ಅವು ನಮ್ಮ ಮೌಲ್ಯಭರಿತ ಜೀವನ ಶೈಲಿಯಾಗಿದೆ. ಪರಂಪರೆಯು ಕೇವಲ ಆಚರಣೆಗಳಿಗೆ ಸೀಮಿತವಲ್ಲದೆ ಅವು ನಮ್ಮ ದಿನನಿತ್ಯದ ಭಾಗವಾಗಿದೆ. ಪರಂಪರೆ ಹಾಗೂ ಸಂಸ್ಕೃತಿಯು ನಮ್ಮನ್ನು ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂದು ಹೇಳಿಕೊಡುತ್ತದೆ. ನಮ್ಮನ್ನು ಸಂಸ್ಕೃತಿಯ ಮೂಲವೇ ಮಾನವೀಯತೆ. ಮನೆಗೆ ಬಂದ ಅತಿಥಿಯರಿಗೆ ಮೊದಲು 1 ಲೋಟ ನೀರು ಕೊಟ್ಟು ಅವರನ್ನು ಉಪಚರಿಸುವುದು ನನ್ನ ಹಿರಿಯರು ನನಗೆ ಹೇಳಿಕೊಟ್ಟಿದ ಮೊದಲ ಸಂಸ್ಕೃತಿಯಾಗಿದೆ. ಪರಂಪರೆಯು ಪುರಾತನ ಕಾಲದಿಂದ ಬಂದಿರುವ ಅಮೂಲ್ಯವಾದ ಸಂಪತ್ತಾಗಿದೆ. ನಮ್ಮ ಹಿರಿಯರು ಹೇಳುವ ಕಥೆಗಳಾಗಲಿ, ನುಡಿಮುತ್ತುಗಳಾಗಲಿ, ಪಾಠಗಳಾಗಲಿ, ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಸಂಸ್ಕೃತಿಯು ಹಾಗೂ ಪರಂಪರೆಯು ಪುರಾತನ ಕಾಲದಿಂದ ಬಂದಿರುವ ನಮ್ಮ ಪೂರ್ವಿಕರ ಅನುಭವವಾಗಿದೆ. ನಾವು ಆಚರಿಸುವ ಹಬ್ಬಗಳು ಅಂದರೆ ಯುಗಾದಿ, ಸಂಕ್ರಾಂತಿ, ದೀಪಾವಳಿ, ಕ್ರಿಸ್ಮಸ್ ಇಂತಹ ಮುಂತಾದ ಹಬ್ಬಗಳಲ್ಲಿ ನಮ್ಮ ಸಂಸ್ಕೃತಿಯು ಅಡಗಿದೆ. ಒಂದು ಅರ್ಥ ಅಡಗಿದೆ, ಮಾತ್ರವಲ್ಲದೆ ಒಂದು ಪಾಠವೂ ಅಡಗಿದೆ. ಇಂದು ನಾವು ಭರತನಾಟ್ಯ, ಯಕ್ಷಗಾನ, ಚಿತ್ರಕಲೆ, ಸಂಗೀತ ಮಾತ್ರವಲ್ಲದೆ ನಮ್ಮ ವಸ್ತ್ರಧಾರಣೆ, ಆಹಾರ ಶೈಲಿ ಹಾಗೂ ನಾವಾಡುವ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಕಾಣಬಹುದು. ಇಂದಿನ ಕಾಲದಲ್ಲಿ ಯುವ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತರಾಗುತ್ತಿದ್ದಾರೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ನಮ್ಮ ಮಾತು, ನಮ್ಮ ಗುಣ, ನಮ್ಮ ನಡತೆ, ನಮ್ಮ ಗೌರವ, ನಮ್ಮ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸಬೇಕು. ಆಧುನಿಕತೆಯನ್ನು ಸ್ವೀಕರಿಸುವುದು ಅಗತ್ಯ, ಆದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಅಷ್ಟೇ ಅಗತ್ಯವಾಗಿದೆ. ವಿದ್ಯಾರ್ಥಿಗಳಾದ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದುವರೆಸುವುದು ಹಾಗೂ ಮುಂದಿನ ಪೀಳಿಗೆಗೆ ಹಂಚುವುದು ನಮ್ಮ ಕರ್ತವ್ಯವಾಗಿದೆ. ಈ ದೇಶದ ಭವಿಷ್ಯ ನನ್ನ ಕೈಯಲ್ಲಿದೆ. ಆದುದರಿಂದ ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ನನ್ನ ಸಂಸ್ಕೃತಿ ನನ್ನ ಹೆಮ್ಮೆ, ನನ್ನ ಪರಂಪರೆ ನನ್ನ ಶಕ್ತಿ, ನನ್ನ ಸಂಸ್ಕೃತಿ ನನ್ನ ಆತ್ಮದ ಧ್ವನಿ, ನನ್ನ ಪರಂಪರೆ ನನ್ನ ಜೀವನದ ದಾರಿ. ಧನ್ಯವಾದಗಳು. ಸನ್ವಿ, ಹೇಗಾಯ್ತು? ಸರಿ ಆಗಲಿಲ್ಲ. ಸೊ ಇದನ್ನು ನೀವೇ ಹೇಳೋ ಚಂದನ ನಮ್ಮ ಜಡ್ಜಸ್ ಹತ್ರ ಕೇಳುವನ? ರೆಡಿ ಇದ್ದೀರಿ? ಓಕೆ, ಶ್ರೇಯಸ್ ಸರ್. ಹಾಯ್ ಸನ್ವಿ. ಹಾಯ್ ಸರ್. ಯಾಕೆ ಸರಿ ಆಗಲಿಲ್ಲ, ಏನಾಯ್ತು? ನಾನು ಪ್ರಾಕ್ಟೀಸ್ ಮಾಡಿದ್ದು ನನಗೆ ಸರಿ ಬರಲಿಲ್ಲ. ಪ್ರಾಕ್ಟೀಸ್ ಮಾಡಿದ್ರಿ, ಆದರೆ ಸರಿ ಬರಲಿಲ್ಲ. ಯಾಕೆ ಸರಿ ಬರಲಿಲ್ಲ, ಏನಾಯ್ತು? ಸ್ವಲ್ಪ
ಸ್ವಲ್ಪ ನರ್ವಸ್ನೆಸ್ ಆಯಿತು. ಓಕೆ, ಕ್ಯಾಮರಾ ನೋಡಿ ನರ್ವಸ್ನೆಸ್ ಆದದ್ದ ಅಥವಾ ಕಾಂಪಿಟಿಷನ್ ಅಂತ ನರ್ವಸ್ನೆಸ್ ಆದದ್ದ? ಕ್ಯಾಮರಾ ನೋಡಿ ಅಲ್ಲ. ಕ್ಯಾಮರಾ ನೋಡಿ ಅಲ್ವಾ? ಓಕೆ. ಸೊ ನಿಮ್ಮ ಆ್ಯಕ್ಚುಲಿ ನಿಮ್ಮ ಪ್ರೆಸೆಂಟೇಷನ್ ಚಂದ ಇತ್ತು. ಅದರಲ್ಲಿ ಒಂದು ಪೀಸ್ ಇತ್ತು, ನೀವು ಈಗ ಇಡೀ ಮಾತಾಡಿದ್ರಲ್ಲ, ಅದೊಂದು ಶಾಂತಿ ಇತ್ತು ಅದರಲ್ಲಿ, ಮತ್ತು ಅದು ಎಕ್ಸ್ಪ್ರೆಸ್ ಮಾಡಿರುವಂಥ ರೀತಿ ಚಂದ ಇತ್ತು, ನಿಮ್ಮ ನಗು ಚಂದ ಇತ್ತು. ಸೊ ಅದೆಲ್ಲವೂ ಕೂಡ ಪಾಸಿಟಿವ್ ಪಾಯಿಂಟ್. ಒಂದೇ ಒಂದು ಸಜೆಷನ್ ಅಂತ ಹೇಳಿದ್ರೆ ಕಂಟೆಂಟ್ನ ವಿಷಯದಲ್ಲಿ ಅದೊಂದು ಸ್ವಲ್ಪ ಇನ್ನು ಇಂಪ್ರೂವ್ ಮಾಡ್ಬೋದಿತ್ತು ಅಂತ. ತುಂಬ ಜನರಲ್ ಆಗಿ ಸಂಸ್ಕೃತಿ ಅಂದರೆ ಏನು, ಟ್ರೆಡಿಷನ್ ಅಂದರೆ ಏನು ಅಂತ ಹೇಳಿದ್ರಿ. ಅದರ ಜೊತೆಗೆ ನನ್ನ ಸಂಸ್ಕೃತಿ ಏನು, ನನ್ನ ಪರಂಪರೆ ಏನು ಅಂತ ಸ್ವಲ್ಪ ನೀವು ಮಾತಾಡಿದರೆ ಅದು ಇನ್ನೂ ಸ್ವಲ್ಪ ಚಂದ ಆಗ್ತಿತ್ತು. ಅದು ಬಿಟ್ಟರೆ ನಿಮ್ಮ ಪ್ರೆಸೆಂಟೇಷನ್ ಎಲ್ಲ ತುಂಬ ಒಳ್ಳೆದಿತ್ತು. ಅದರ ಬಗ್ಗೆ ಸೆಲ್ಫ್ ಡೌಟ್ ನಿಮಗೆ ಬೇಡ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಓಕೆ, ಅಲ್ವಿಂದ್ ಅಂತಿ ಸರ್ ನಮ್ಮೊಂದಿಗಿದ್ದಾರೆ. ಮೇಡಮ್ ಮಾರ್ಟಿಸ್, ಮನೆಯಲ್ಲಿ ಯಾರು ಹೇಳಿಕೊಟ್ಟದ್ದು? ಸ್ಮೈಲ್ನಿಂದಲೇ ಹೋಗಬೇಕು, ಸ್ಮೈಲ್ನಿಂದಲೇ ಬರಬೇಕು, ಮುಖದಲ್ಲಿ ನಗುವನ್ನೇ ಇಡಬೇಕು ಅಂತ ಯಾರು ಹೇಳಿಕೊಟ್ಟದ್ದು? ನಮ್ಮ ಅಪ್ಪ ಅಮ್ಮ. ಅಪ್ಪ ಅಮ್ಮ ಇಬ್ಬರು? ಹೌದು. ಓಕೆ, ಸ್ಪೀಚ್ ಒಳ್ಳೆದಿದೆ. ನೀವು ಮಾರ್ಟಿಸ್ ಅಂತ ಹೇಳುವಾಗ ಕ್ರಿಶ್ಚಿಯನ್ ಅಲ್ವಾ? ಹೌದು. ಓಕೆ, ಕ್ರಿಸ್ಮಸ್ದಲ್ಲಿ ಮಾತ್ರ ನಿಮ್ಮ ಸಂಸ್ಕೃತಿ ಬರುತ್ತಾ? ಬೇರೆ ನಿಮ್ಮ ಹಬ್ಬಗಳಲ್ಲಿ ಎಲ್ಲಿಯೂ ಕೂಡ ಸಂಸ್ಕೃತಿ ತೋರ್ಪಡಿಸುವುದಿಲ್ಲ? ಬರ್ತದೆ. ಯಾವುದರಲ್ಲಿ, ಯಾವ ಹಬ್ಬದಲ್ಲಿ ಹೆಚ್ಚು ತೋರಿಸ್ತೀವಿ? ನಮ್ಮ ಮಾತಾ ಮರಿಯಾ ಜನ್ಮ ದಿವಸದಲ್ಲಿ, ಹಾಗೂ ನಮ್ಮ ಎಲ್ಲ ಹಬ್ಬಗಳಲ್ಲಿ, ಹಾಗೂ ಮಂತಿ ಫೆಸ್ಟ್. ಹೌದು. ಒಂದು ಶಬ್ದ ಹೇಳಿ ಅದರಲ್ಲಿ ಇಷ್ಟೆಲ್ಲ ಬರುತ್ತದೆ ಅಂತ ಹೇಳಿದ್ರೆ ಅದು ಸೋನೆಪೆ ಸುಹಾಗ ಆಗ್ತಿತ್ತು. ಬಂಗಾರದ ಉಂಗುರದ ಮೇಲೆ ವಜ್ರ ಕೂತ್ಕೊಳಿಸಲ್ಲ ಆಗ್ತಿತ್ತು. ಸೊ ನನ್ನ ಸಂಸ್ಕೃತಿ ಅಂತ ಹೇಳುವಾಗ ಜನರಲ್ ಆಗಿ ಇಲ್ಲ, ನಿಮ್ಮದೇ ರೀತಿಯಲ್ಲಿ ನೀವು ಮಾತಾಡ್ಬೋದಿತ್ತು. ಮತ್ತು ಎರಡು ಕಡೆಯಲ್ಲಿ ನೀವು ತಪ್ಪಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಮೈನಸ್ ಪಾಯಿಂಟ್ ಏನಿಲ್ಲ. ಸರ್ ಮೈನಸ್ ಹಾಕಲಿಲ್ಲ ಅಲ್ಲ ನೀವು? ಓಕೆ, ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಇಫ್ ದೆರ್ ಈಸ್ ಎ ಕ್ಯಾಮರಾ, ಫೇಸ್ ದ್ಯಾಟ್. ಯಾಕೆಂದರೆ ನಿಮಗೆ ಸಾಕಷ್ಟು ಅವಕಾಶಗಳು ಬರ್ತವೆ. ಈಗ ಎಷ್ಟನೇ ಕ್ಲಾಸ್ ನೀವು? 10th ಸ್ಟ್ಯಾಂಡರ್ಡ್. ಇದಾದ ಮೇಲೆ YCS ISM ಎಲ್ಲ ಬರುತ್ತೆ. ಅದರಲ್ಲಿ ನಿಮಗೆ ಈಗೆಲ್ಲ 5G ಅವರದ್ದು ನಿಮ್ಮದೇ ಕಂಟೆಂಟ್ ಎಲ್ಲ. ಸೊ ಅದಕ್ಕೆಲ್ಲ ಒಳ್ಳೆ ಸ್ಕೋಪ್ ಇದೆ. ಬಟ್ ಭಾಷಣವನ್ನು ಇನ್ನೂ ಕ್ರಿಸ್ಪಿ ಮಾಡ್ಬೋದಿತ್ತು. ನಿಮ್ಮ ಸಂಸ್ಕೃತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ಹೇಳ್ಬೋದಿತ್ತು, ನಿಮ್ಮ ಪರಂಪರೆಯನ್ನು ಹೇಳ್ಬೋದಿತ್ತು. ತೊಂದರೆ ಇಲ್ಲ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿದ್ದೀರಿ. ಆ ಕಾನ್ಫಿಡೆನ್ಸ್ ಲೆವೆಲ್ಗೆ, ಆ ಸ್ಮೈಲಿಗೆ 100 out of 100. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸಾನ್ವಿ, ನಿಮ್ಮ ಸ್ಮೈಲಿಗೆ ಕಾಂಪ್ಲಿಮೆಂಟ್ ಮೇಲೆ ಕಾಂಪ್ಲಿಮೆಂಟ್ ಸಿಕ್ತು. ಬಟ್ ನಿಮಗೆ ಹೇಗೆ ಅನಿಸ್ತಾ ಇದೆ ಈಗ? ನನಗೆ ಸ್ವಲ್ಪ ಬೇಜಾರು ಅನಿಸ್ತಾ ಇದೆ. ಯಾಕೆಂದರೆ ನಾನು ಎಷ್ಟು ಮಾಡಿದ್ದೇನೆ ಅದಕ್ಕಿಂತ ಬೆಸ್ಟ್ ಮಾಡ್ಬೋದಿತ್ತು. ಇವತ್ತು ಪೊಟೆನ್ಷಿಯಲ್ ಪ್ರಕಾರ ನನಗೆ ಮಾಡ್ಬೋದಿತ್ತು, ಆದರೆ ಅನಿಸ್ತಂಗೆ ಆಗಲಿಲ್ಲ ಅದಕ್ಕೆ. ಓಕೆ, ಸೊ ಬಟ್ ಬೇಜಾರು ಯಾಕೆ ಅಂತ ಕೇಳ್ಬೋದಾ? ಮಿಸ್ ಆಯಿತು, ಸ್ವಲ್ಪ ಮಿಸ್ ಆಯಿತು ಅಂತ. ಏನು ಮಾಡಬಾರ್ದಿತ್ತು ಅದು ನಾನು ಮಾಡಿದೆ. ಮಿಸ್ ಆದರೆ ಪರವಾಗಿಲ್ಲ ಹೇಳಿದ್ರು ನಮ್ಮ ಜನ. ಹೌದು, ಆದರೂ ನನಗೆ ಒಂದು ಮಿಸ್ ಆಯಿತು ಅಂತ ಹೇಳಿ ಬೇಜಾರಾಯಿತು. ಓಕೆ, ಸೊ ನಿಮ್ಮ ಪ್ರಕಾರ ಏನು ಈಗ ವೇಟಿಂಗ್ ಲಿಸ್ಟಿಗೆ ಬರ್ಬೋದಾ ನೀವು, ಆರ್ ಸೆಲೆಕ್ಟ್ ಆಗ್ತೀರಾ? ನನ್ನ ಪ್ರಕಾರ ಗೊತ್ತಾಗೋದಿಲ್ಲ ಹೇಳಲಿಕ್ಕೆ. ಇಲ್ಲ, ನಿಮಗೆ ಗೊತ್ತಾಗ್ತಿಲ್ಲ? ಹಾಗಾದ್ರೆ ನಮ್ಮ ಜಡ್ಜಸ್ ಅನ್ನೇ ಕೇಳಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಯಾರ ಹತ್ರ ಕೇಳ್ತೀರಾ ನೀವು? ಸೊ ಶ್ರೇಯಸ್ ಸಾನ್ವಿ, ನಿಮ್ಮ ನಗು ನಮ್ಗೆ ಇಷ್ಟ ಆಗಿದೆ. ಹಾಗಾಗಿ ನಗು ನಾವು ಮತ್ತೆ ನೋಡಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ನಿಮಗೆ ರಿಸಲ್ಟ್ ಹೇಳಬೇಕು. ಓಕೆ, ಹಾಗಾದ್ರೆ ನಾವು ಸ್ವಲ್ಪ ನಿಮ್ಮನ್ನು ವೈಟಿಂಗ್ ಅಲ್ಲಿ ಇಡ್ತೇವೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಸಾನ್ವಿ ಅವರೇ, ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀರಿ ಹಾಗಂತ ಹೇಳಿ ಕೂಗಬೇಡಿ. ಸೊ ಆನಂದ, ನೀವು ಕೂಗಿದಂತಹ ಒಂದು ಕಣ್ಣೀರು ಏನಿದೆ ಅಲ್ವಾ, ಅದು ಆನಂದ ಬಾಷ್ಪ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಾಳು ರೆಡಿಯಾಗಿದ್ದಾರೆ. ಬನ್ನಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ವಿಶಾಖ ಗಾಂವ್ಕರ್. ವಿಶಾಖ, ಎಸ್ ಮ್ಯಾಮ್. ಏನು ಹೆದರಿಕೆ ಆಗ್ತಿದ್ಯಾ? ಸ್ವಲ್ಪ. ಉಸಿರು ತಗೊಳ್ತಾ ಇದ್ದೀರಾ? ಸೊ ಅಷ್ಟು ಹೆದರ್ಬೇಕಂತೇನಿಲ್ಲ. ಸೊ ಎನಿವೇಸ್, ನೀವು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ನಿಮ್ಮ ಪ್ರಿಪರೇಷನ್ಸ್ ಹೇಗಿತ್ತು ಅಂತ ಹೇಳ್ಬೋದಾ? ಬಿಕಾಸ್ ಆಡಿಷನ್ ರೌಂಡ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಲ್ವಾ? ಸೊ ನಿಮ್ಮ ಪ್ರಿಪರೇಷನ್ಸ್ ಬಗ್ಗೆ ಏನು ಹೇಳ್ತೀರಾ? ಪ್ರಿಪ್ರೇಷನ್ಸ್ ಅಂದರೆ ಲಾಸ್ಟ್ ಟೈಮ್ ನನ್ನ ಅಪ್ಪ ನನಗೆ ವಿಷಯ ಕಲೆಕ್ಟ್ ಮಾಡಿ ಕೊಟ್ಟಿದ್ರು. ಆದರೆ ಈ ಸತಿ ನಾನೇ ನನ್ನದಾಗಿ ಓನ್ ಆಗಿ ಬರೆದು ಮತ್ತು ವಿಷಯಗಳನ್ನು ಹೆಚ್ಚಾಗಿ ತಿಳ್ಕೊಂಡಿದ್ದೇನೆ ಟಾಪಿಕ್ ಬಗ್ಗೆ. ವಾರೇ ವಾ. ಸೊ ಹಾಗಾದರೆ ಇದು ನಮ್ಮ ಆಡಿಷನ್ ರೌಂಡ್ನ ಒಂದು ಪ್ರತಿಫಲ ಅಂತ ಹೇಳ್ಬೋದು. ಸೊ ಲಾಸ್ಟ್ ಟೈಮ್ ನಿಮಗೆ ಜಡ್ಜಸ್ ಕಾಂಪ್ಲಿಮೆಂಟ್ ಕೊಟ್ಟಿದ್ರು, ಅದೇ ರೀತಿ ಅಲ್ವಾ? ಕಮೆಂಟ್ ಮತ್ತು ಕಾಂಪ್ಲಿಮೆಂಟ್ ಒಟ್ಟಿಗೆ, ಆ ಕಮೆಂಟನ್ನು ನೀವು ಕಾಂಪ್ಲಿಮೆಂಟ್ ಆಗಿ ಪರಿವರ್ತಿಸಿದ್ದೀರಾ ಇವತ್ತು. ಸೊ ನೋಡೋಣ ಯಾವ ರೀತಿಯಲ್ಲಿ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಿ ಅಂತ. ಸೊ ನಿಮಗಾಗಿ ಈ ಒಂದು ಸಮಯ. ಸರ್ವರಿಗೂ ನಮಸ್ಕಾರ. ಅಂದು 1893 ಸೆಪ್ಟೆಂಬರ್ 11
ಅಮೆರಿಕಾದ ಶಿಕಾಗೋದಲ್ಲಿ ವಿಶ್ವ ಧರ್ಮಗಳ ಸಂಸತ್ತು ಆಯೋಜನೆಗೊಂಡಿತ್ತು. ಭಾರತದ ಪರವಾಗಿ ಪಾಲ್ಗೊಂಡಿದ್ದ ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣವನ್ನು ಅಮೆರಿಕಾದ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂದು ಸಂಬೋಧಿಸಿ ಆರಂಭಿಸಿದಾಗ ಅಲ್ಲಿದ್ದ ಪ್ರತಿಯೋರ್ವರ ಮನಸ್ಸು ಪ್ರಫುಲ್ಲವಾಯಿತು. ತನ್ಮೂಲಕ ಭಾರತದ ಸನಾತನ ಪರಂಪರೆ, ತತ್ವಶಾಸ್ತ್ರ ಹಾಗೂ ಸಂಸ್ಕೃತಿಗಳ ಪರಿಚಯವನ್ನು ಜಗತ್ತಿಗೆ ಪರಿಚಯಿಸಿದ ಮೊದಲ ದಾರ್ಶನಿಕರು ಸ್ವಾಮಿ ವಿವೇಕಾನಂದರು ಎಂದರೆ ಖಂಡಿತ ಅತಿಶಯೋಕ್ತಿಯಲ್ಲ. ಹಾಗಾದರೆ ಸಂಸ್ಕೃತಿ ಎಂದರೇನು? ಪರಂಪರೆ ಎಂದರೇನು? ಸಂಸ್ಕೃತಿ ಹಾಗೂ ಪರಂಪರೆ ಇವೆರಡೂ ಒಂದೇ ಅಥವಾ ಬೇರೆಯೇ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ಮನದಲ್ಲಿ ಮೂಡುವುದು ಸಹಜ. ಒಂದು ನಿರ್ದಿಷ್ಟ ಜನಸಮುದಾಯ ಹಂಚಿಕೊಳ್ಳುವ ಮೌಲ್ಯಗಳು, ಸಂಪ್ರದಾಯ, ಆಚಾರ, ವಿಚಾರ, ಪದ್ಧತಿ, ಕಲೆ, ಭಾಷೆ, ಜೀವನ ವಿಧಾನ ಹೀಗೆ ಹಲವು ಅಂಶಗಳ ಸಂಕೀರ್ಣ ಸಮಗ್ರತೆಯನ್ನೇ ನಾವು ಸಂಸ್ಕೃತಿ ಎನ್ನಬಹುದಲ್ಲವೇ? ಪರಂಪರೆ ಎಂದರೆ ಹಿಂದಿನ ಪೀಳಿಗೆಯಿಂದ ಪ್ರಸ್ತುತ ಪೀಳಿಗೆಗೆ ಹಸ್ತಾಂತರವಾಗುವ ಸಾಂಸ್ಕೃತಿಕ, ಐತಿಹಾಸಿಕ ಹಾಗೂ ನೈಸರ್ಗಿಕ ಅಂಶಗಳ ಸಂಕಲನ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಿಂದಿನಿಂದ ಬಂದ ಎಲ್ಲವೂ ಪರಂಪರೆಯೇ. ಅದು ಕೇವಲ ವಸ್ತುಗಳಷ್ಟೇ ಅಲ್ಲ, ಅದರ ಜೊತೆಗೆ ಅನುಭವಗಳು, ನಂಬಿಕೆಗಳು ಹಾಗೂ ಸಂಪ್ರದಾಯವೂ ಆಗಿರುತ್ತದೆ. ಆದ್ದರಿಂದ ಸಂಸ್ಕೃತಿಯು ಪರಂಪರೆಯ ಒಂದು ಭಾಗವೇ ಆಗಿದೆ. ದೇಶ ನನ್ನದು, ನನ್ನದು ನಾಡು ಎನ್ನದ ಮಾನವನೆದೆ ಸುಡುಗಾಡು ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಲ್ಲಿ ವಿಶ್ವ ಮಾನವತೆ ಹಾಗೂ ವಸುದೈವ ಕುಟುಂಬಕಂ ಎಂಬ ತತ್ವ ಅಡಗಿದೆ. ಭಾಷಣದ ವಿಷಯ ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಎಂದಿದೆ. ಅಂದ ಮಾತ್ರಕ್ಕೆ ನನ್ನ ಎಂಬ ಶಬ್ದವನ್ನು ನಾನು ಸಂಕುಚಿತಗೊಳಿಸಲಾರೆ. ಇಲ್ಲಿ ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಎಂದರೆ ಭಾರತೀಯ ಸಂಸ್ಕೃತಿ ಹಾಗೂ ಭಾರತೀಯ ಪರಂಪರೆಯೇ ಆಗಿದೆ. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ರಾಷ್ಟ್ರ. ನಮ್ಮ ಸಂಸ್ಕೃತಿಯ ಮೇಲೆ ಧರ್ಮ, ಭೌಗೋಳಿಕ ವೈವಿಧ್ಯತೆ, ಇತಿಹಾಸ, ಸಾಹಿತ್ಯ, ಆರ್ಥಿಕತೆ ಹಾಗೂ ಜಾಗತೀಕರಣದಂತಹ ಹಲವಾರು ಅಂಶಗಳು ಪ್ರಭಾವ ಬೀರಿವೆ. ಧರ್ಮಕ್ಕೆ ಅನುಗುಣವಾಗಿ ರೂಢಿಸಿಕೊಂಡು ಬಂದಿರುವ ಆಚಾರ, ವಿಚಾರ, ಸಂಪ್ರದಾಯ, ಪದ್ಧತಿ, ಹಬ್ಬಗಳು ಬೇರೆ ಬೇರೆಯಾಗಿದೆ. ಭೌಗೋಳಿಕವಾಗಿಯೂ ಭಾರತ ವಿಭಿನ್ನತೆಯನ್ನು ಹೊಂದಿದ್ದು ಜನರ ಆಚಾರ, ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸಗಳಿದ್ದು ವಿಭಿನ್ನವಾದ ಸಂಸ್ಕೃತಿ ಹಾಗೂ ಪರಂಪರೆ ರೂಪುಗೊಳ್ಳಲು ಕಾರಣವಾಗಿದೆ. ಜಾಗತೀಕರಣವು ವಿಜ್ಞಾನ, ತಂತ್ರಜ್ಞಾನ ಹಾಗೂ ಸಂವಹನ ಕ್ಷೇತ್ರಗಳಲ್ಲಿ ಹೊಸ ಆಲೋಚನೆಗಳು, ಹೊಸ ಆವಿಷ್ಕಾರಗಳು ಹಾಗೂ ಹೊಸ ಬಗೆಯ ಜೀವನ ಶೈಲಿಯನ್ನು ಪರಿಚಯಿಸುವ ಮೂಲಕ ನಮ್ಮ ಸಾಂಸ್ಕೃತಿಕ ಬೇರುಗಳಿಗೆ ಪೆಟ್ಟು ಕೊಡುತ್ತಿದ್ದರೂ, ಇನ್ನೊಂದೆಡೆ ನಮ್ಮ ದೇಶದಲ್ಲಿಯೇ ಹುಟ್ಟಿದಂಥ ಯೋಗ, ಆಯುರ್ವೇದ ಪದ್ಧತಿಗಳು ಜಾಗತಿಕವಾಗಿ ಜನರ ಆರೋಗ್ಯ ಕಾಪಾಡುವಿಕೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆಯುತ್ತಿದೆ ಎಂದಾದರೆ ಇದು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಹಿರಿಮೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಳಲಿ ಬಂದವರಿಗೆ ನೀರು, ಹಸಿದು ಬಂದವರಿಗೆ ಅನ್ನವನಿಕೆ, ಅತಿಥಿ ದೇವೋಭವ ಎಂಬ ಸಂಸ್ಕೃತಿಯನ್ನು ಉಸಿರಾಗಿಸಿಕೊಂಡು ಮಾನವೀಯತೆಗೆ ಬೆಲೆ ಕೊಟ್ಟು ನಡೆಯುವುದು ನನ್ನ ಭಾರತೀಯ ಸಂಸ್ಕೃತಿ. ಇಲ್ಲಿ ಭಾರತೀಯ ಸಂಸ್ಕೃತಿ ಪ್ರಸ್ತುತ ಜಗತ್ತಿನಲ್ಲಿ ಸಂಸ್ಕೃತಿ ಹಾಗೂ ಪರಂಪರೆಗಳ ನಡುವೆ ಎಷ್ಟೇ ಸೈಕಲಾಜಿಕಲ್ ವಾರ್ಫೇರ್ ನಡೆಯುತ್ತಿದ್ದರೂ ಬಿಂದುಗಳು ಸೇರಿ ಸಿಂಧುವಾಗುವಂತೆ ದೇಶದೊಳಗಿರುವ ಸಾವಿರಾರು ಸಂಸ್ಕೃತಿಗಳ ಸಮ್ಮಿಲನವೇ ನನ್ನ ಭಾರತೀಯ ಸಂಸ್ಕೃತಿ. ಇಲ್ಲಿ ಯಾವ ಸಂಸ್ಕೃತಿಯು ಮೇಲಲ್ಲ, ಕೀಳಲ್ಲ. ಕವಿ ಬೇಂದ್ರೆಯವರು ಹೇಳಿದಂತೆ ಒಂದರಳು ಒಂದಿಲ್ಲ, ಒಂದರಲೂ ಕುಂದಿಲ್ಲ, ಒಂದೊಂದರಂದವು ತನಗೆ ಚಂದ. ಆದ್ದರಿಂದ ನನ್ನ ದೇಶದ ಜೀವಂತಿಕೆ ಹಾಗೂ ಕ್ರಿಯಾಶೀಲತೆಯ ಸಂಕೇತವಾದ ನನ್ನ ಸನಾತನ ಸಂಸ್ಕೃತಿ ಹಾಗೂ ಸಮೃದ್ಧ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಯುವ ಪೀಳಿಗೆಯ ಕರ್ತವ್ಯವೆಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ವಿಶಾಖ, ಸೊ ನೋಡುವ ನಿಮಗೆ ಯಾವ ರೀತಿಯ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಬರ್ತದೆ ಅಂತ. ಎಸ್ ಮ್ಯಾಮ್. ಶ್ರೇಯಸ್ ಸರ್, ನಿಮ್ಮ ಒಳ್ಳೆದಿತ್ತು ನಿಮ್ಮ ಸ್ಪೀಚ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ನೀವು ಎಕ್ಸ್ಪ್ರೆಸ್ ಮಾಡಿರುವಂಥ ರೀತಿ ಎಲ್ಲವೂ ಒಳ್ಳೆದಿತ್ತು. ನೀವು ಅಲ್ಲಿ ನನ್ನ ಸಂಸ್ಕೃತಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಅದನ್ನು ಸಂಕುಚಿತ ಮಾಡೋದಿಲ್ಲ, ಅದು ನಮ್ಮ ಸಂಸ್ಕೃತಿಯಾಗಿ ಇಡ್ತೇವೆ ಅಂತ ನೀವು ಹೇಳಿದ್ರಿ. ಅದ್ಭುತ ಮಾತು. ಆದರೆ ಅದರ ಜೊತೆಗೆ ನನ್ನ ಸಂಸ್ಕೃತಿ, ನಿಮ್ಮ ಸಂಸ್ಕೃತಿ ಮತ್ತು ನಮ್ಮೆಲ್ಲರ ಸಂಸ್ಕೃತಿ ಸೇರಿ ಅದು ನಮ್ಮ ಸಂಸ್ಕೃತಿ ಆಗುವಂಥದ್ದು. ಆ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರ ಸಂಸ್ಕೃತಿಯೂ ಕೂಡ ಇದೆ.
ಅದು ಸಂಕುಚಿತ ಅಲ್ಲ. ಅದೇ ನಮ್ಮ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ, ಭಾರತದ ಸಂಸ್ಕೃತಿ ಆಗುವಂಥದ್ದು ಪ್ರತಿಯೊಬ್ಬ ಇಂಡಿವಿಜುವಲ್ನ ಸಂಸ್ಕೃತಿ ಸೇರಿ. ಹಾಗಾಗಿ ಅದೊಂದು ಕಲೆಕ್ಟಿವ್ನೆಸ್ ಇದೆ, ನಮ್ಮ ಸಂಸ್ಕೃತಿಯಲ್ಲಿ ಕಲೆಕ್ಟಿವ್ನೆಸ್ ಇದೆ. ಆ ಕಲೆಕ್ಟಿವ್ನೆಸ್ ಒಳಗೆ ನಮ್ಮ ಪ್ರತಿಯೊಬ್ಬರ ನನ್ನ ಸಂಸ್ಕೃತಿ ಬರ್ತದೆ. ಈ ಮಿರರ್ ನೋಡಿ ಪ್ರಾಕ್ಟೀಸ್ ಮಾಡುವಂಥದ್ದು ಅಂಥದ್ದು ಏನಾದರೂ ಮಾಡಿ ಆಡಿಯನ್ಸ್ ಇಲ್ಲದೆಯೂ ಕೂಡ ಹೇಗೆ ಮಾತಾಡ್ಬೋದು ಅನ್ನೋದನ್ನು ನೀವು ಕಲಿಬೇಕಾಗ್ತದೆ. ಆಯ್ತಾ? ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ನಮ್ಮ ಅಲ್ವಿನ್ ದಾಂತಿ ಸರ್ ಕಾಯ್ತಿದ್ದಾರೆ ನಿಮಗೆ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸನ್ನು ಕೊಡಲಿಕ್ಕೆ. ಸೊ ನೋಡುವ ಅಲ್ವಿನ್ ದಾಂತಿ ಸರ್ ಏನು ಹೇಳ್ತಾರೆ ಅಂತ. ಯಾವ ಉತ್ತರ ಕನ್ನಡ ಇಷ್ಟ ಆಗಿತ್ತು ನಿಮಗೆ, ದಕ್ಷಿಣ ಕನ್ನಡ, ಉಡುಪಿ? ನನಗೆ ಉಡುಪಿ ಇಷ್ಟವಾ? ಉಡುಪಿ ಯಾಕೆ ಇಷ್ಟ? ಯಾಕಂದರೆ ಇಲ್ಲಿ ತುಂಬ ವೈವಿಧ್ಯತೆಗಳಿದೆ. ಈಗ ಅಂದರೆ ನಮ್ಮ ಸೈಡ್ ಆದರೆ ಬರೀ ಸುಗ್ಗಿ ಕುಣಿತ, ಬಂಡಿ ಹಬ್ಬ ಹಾಗೇ ಇರ್ತದೆ. ಆದರೆ ಇಲ್ಲಿ ಆದರೆ ಭೂತಾರಾಧನೆ, ಕೋಲ ಮತ್ತು ಕಂಬಳ, ವಿಧ ವಿಧದ ಜಾನಪದ ಕ್ರೀಡೆಗಳು, ಹಾಗೆ ಬೇರೆ ಬೇರೆ ರೀತಿಯಾದಂಥ ಜಾನಪದ ಶೈಲಿಗಳ ನೃತ್ಯ. ನಮ್ಮ ಈ ಪ್ರೋಗ್ರಾಮ್ ಉತ್ತರ ಕನ್ನಡದಲ್ಲಿ ಕೂಡ ಟೆಲಿಕಾಸ್ಟ್ ಆಗ್ತದೆ. ಮತ್ತೆ ಊರಿಗೆ ಹೋಗ್ಲಿಕ್ಕುಂಟಾ? ಓಕೆ, ಈಗ ವಿದ್ಯೋದಯದಲ್ಲಿ ಇದ್ದಿ ನೀನು. ಯಾವ ಕ್ಲಾಸು? 9th ಸ್ಟ್ಯಾಂಡರ್ಡಲ್ಲಿ ನಿನ್ನ ಪೆನ್ ಒಂದು ಕಳೆದುಕೊಳ್ತೀಯ. ಓಕೆ, ಈಗ ಕಂಪ್ಲೇಂಟ್ ಕೊಡಬೇಕು. ಏನಂತ ಕಂಪ್ಲೇಂಟ್ ಕೊಡ್ತೀಯ ಟೀಚರ್ ಹತ್ರ, ಕ್ಲಾಸ್ ಟೀಚರ್ ಹತ್ರ? ನನ್ನ ಪೆನ್ ಕಳುವಾಗಿದೆ. ಯಾರ ಪೆನ್? ನನ್ನದು. ಅದು ಸಂಕುಚಿತ ಮಾಡಬೇಡ. ನಮ್ಮ ಪೆನ್ ಕಳೆದು ಹೋಗಿದೆ ಅಂತ ಮಾಡ್ಬೋದಲ್ಲ? ಆದರೆ ಅದು ವಸ್ತು ಅಲ್ಲ ಸರ್, ವಸ್ತು ನನಗೆ ಸೀಮಿತವಾದದ್ದಲ್ಲ. ಅದು ಸಂಸ್ಕೃತಿ. ಸಂಸ್ಕೃತಿ ಅಂದರೆ ನನ್ನ ಸಂಸ್ಕೃತಿ, ನನ್ನ ನಾಡವ ಸಂಸ್ಕೃತಿ. ಅದೇ ದೇಶದ ನನ್ನ ಸಂಸ್ಕೃತಿ ದೇಶದ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ. ಅದಕ್ಕಾಗಿ ಅದನ್ನು ಬೇರೆಪಡಿಸಿದರೆ ಅದರ ಚಂದ ಹಾಳಾಗ್ತದೆ ಅಂತ ಹೇಳಿ ನಾನು ಅದನ್ನು ಸಂಕುಚಿತ ಪಡಿಸಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ನಿಮ್ಮ ಅಭಿಪ್ರಾಯ ನೀವು ಕೊಟ್ಟಿದ್ದೀರಿ. ಸೊ ಈ ವಿವಿಧತೆಯಲ್ಲಿ ಏಕತೆ ಅಂದಿರುವಾಗ ವಿವಿಧತೆಯಲ್ಲಿ ನನ್ನದು ಕೂಡ ಉಂಟಲ್ಲ, ಅದನ್ನು ಹೇಳಿದರೆ ಬಹಳ ಚೆನ್ನಾಗಿತ್ತು. ಓಕೆ, ಸಂಖ್ಯೆ ಯೂಸ್ ಮಾಡಿದ್ರಿ, ಕುವೆಂಪುರನ್ನು ಯೂಸ್ ಮಾಡಿದ್ರಿ, ಬೇಂದ್ರೆಯನ್ನು ಯೂಸ್ ಮಾಡಿದ್ರಿ, ವಸುಧೈ ಕುಟುಂಬಕಂ ಅಂತ ಹೇಳಿದ್ರಿ. ಭಾಳ ಚೆನ್ನಾಗಿ ಅದ್ಭುತವಾಗಿ ನೀವು ಸ್ಪೀಚನ್ನು ಮಾಡಿದ್ದೀರಿ. ವಿಶಾಖ, ಏನನ್ಸಿತ್ತು ಈಗ ಜಡ್ಜಸ್ ಕಮೆಂಟ್ಸ್ ಅನ್ನ ಕೇಳಿ? ಹೆದರಿಕೆ ಆಗ್ತಾ ಉಂಟು, ಎಂತ ಬರ್ತದೆ ರಿಸಲ್ಟ್ ಅಂತ ಹೇಳಿ. ಓಕೆ, ಇನ್ನೂ ಸಹ ಹೆದರಿಕೆ ಆಗ್ತಾ ಉಂಟು. ಸೊ ನಾಮಕದಿಂದ ಕೇಳ್ತಿದ್ದೇನೆ, ಹೆದರಿಕೆ ಆಗ್ತಾ ಉಂಟು. ನಿಮ್ಮ ಹೆದರಿಕೆ ನನಗೆ ಬರೆದಿದ್ರೆ ಸಾಕು. ಈಗ ಅದಕ್ಕಿಂತ ಮುಂಚೆ ನಾನು ಜಡ್ಜಸ್ ಅನ್ನ ಕೇಳಿ ರಿಸಲ್ಟ್ಸ್ ಕೇಳಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಅಷ್ಟೇ, ಅದೇ ಅಲ್ವಾ? ಓಕೆ, ರಿಸಲ್ಟ್ಸ್ ಕೇಳಲಿಕ್ಕೆ ಹೆದರಿಕೆ ಆಗ್ತಿದೆ. ಸೊ ರಿಸಲ್ಟ್ಸ್ ಅನ್ನ ಕೇಳುವನ? ಸೊ ನೀವು ಕೂಲ್ ಆದ್ರೆ, ನೀವು ಬೆವರ್ತಾ ಇಲ್ಲದಿದ್ರೆ ಮಾತ್ರ ನಾನು ರಿಸಲ್ಟ್ಸ್ ಕೇಳಲಿಕ್ಕೆ ಹೋಗ್ತೇನೆ. ಆರಾಮಿದ್ದೀರಿ? ಸೊ ಕೇಳ್ಬೋದು ಈಗ. ಹಾಗಾದ್ರೆ ನಾನು ಕೇಳೋದಿಲ್ಲ, ನೀವೇ ಕೇಳಿ. ಏನು ಹೇಳಬೇಕು? ಸೆಲೆಕ್ಟ್ ಆಗಿದ್ದೇನಾ ಅಥವಾ ಇಲ್ವಾ ಅಂತ. ನಿಮ್ಗೆ ಎರಡೇ ಬೇಕು, ಸಿಲೆಕ್ಟೆಡ್ ಆರ್ ರಿಜೆಕ್ಟೆಡ್. ನಡುವಿನದ್ದು ಏನು ಬೇಡ, ಅದು ಬೇಕು. ಇನ್ನೊಂದು ಗೌರ್ಮೆಂಟ್ ಗೌಡಪತಿ ಆಡಿದ ಹಾಗೆ ಇನ್ನೊಂದು ಆಪ್ಷನ್ ಕೊಡುವ, ABCD. 3 ತಡ್ಕೊಳ್ಳೋದೇ ಕಷ್ಟ ಆಗ್ತಿದೆ ಸರ್ ಅವರಿಗೆ. ಸೊ ನೀವು ಇನ್ನೊಂದು ಆಪ್ಷನ್ ಕೊಡಬೇಡಿ ಅವರಿಗೆ. ಸರಿ, ನಾನು ಹೆದರಿಸುವುದಿಲ್ಲ, ಸರ್ ಹೇಳ್ತಾರೆ. ವಿಶಾಖ, ನಾವು ಸ್ವಲ್ಪ ಹೊತ್ತಿಗೆ ನಿಮ್ಮನ್ನು ವೆಯ್ಟಿಂಗಲ್ಲಿ ಇಡ್ತೇವೆ, ಆಯಿತಾ? ನಾವು ಈ ರೌಂಡ್ನ ಎಂಡಲ್ಲಿ ನಾವು ನಿಮಗೆ ರಿಸಲ್ಟ್ ಹೇಳ್ತೇವೆ. ಬಟ್ ಆ ಟೈಮಲ್ಲಿ ನೀವು ಈ ಭಯ ಇಟ್ಕೊಂಡು ಬರಬಾರ್ದು, ಆಯಿತಾ? ನಾವು ಸ್ಪೀಚ್ ಅಂತ ಹೇಳಿದ ಕೂಡ ಮೇನ್ ಬೇಕಿರೋದೇನು ಕಾನ್ಫಿಡೆನ್ಸ್ ಅಲ್ವಾ? ಆ ಕಾನ್ಫಿಡೆನ್ಸ್ ಕಳೆದು ಹೋಗಬಾರ್ದು ಎಲ್ಲಿಯೂ ಕೂಡ. ಕಂಟೆಂಟ್ನ ವಿಷಯದಲ್ಲಿ ನಾವು ಹೇಳಿದ್ದು ಎಲ್ಲರೂ ಒಪ್ಕೊಳ್ಬೇಕಾಗಿಲ್ಲ, ಅಲ್ಲಿ ಕಾಂಪ್ಲಿಕೇಶನ್ಸ್ ಬರ್ತದೆ, ಅದು ದೊಡ್ಡ ವಿಷಯವಲ್ಲ. ಬಟ್ ಸ್ಪೀಕರ್ಗೆ ಮೇನ್ ಬೇಕಿರೋದು ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ನಿಮ್ಮ ಮುಖದಲ್ಲಿ ನಮಗೆ ಕಾಣಬೇಕಷ್ಟೇ. ಓಕೆ, ಸೊ ಹಾಗಾಗಿ ಸ್ವಲ್ಪ ನಾವು ನಿಮ್ಮನ್ನು ವೆಯ್ಟಿಂಗಲ್ಲಿ ಇಡ್ತೇವೆ, ಮತ್ತೆ ನಾವು ನಿಮಗೆ ರಿಸಲ್ಟ್ ಹೇಳ್ತೇವೆ, ಆಯಿತಾ? ಓಕೆ, ನೀವು ಕಾನ್ಫಿಡೆನ್ಸಿಂದನೇ ಹೊರಗೆ ಹೋಗಬೇಕು, ಭಯದಿಂದಲ್ಲ. ಓಕೆ, ಸೊ ವಿಶಾಖ, ಹೆದರುವ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮುಖದಲ್ಲಿ ಕಾನ್ಫಿಡೆನ್ಸ್ ಯಾವಾಗ ಅರಳ್ತದೆ ಆವಾಗ ನಿಮ್ಮ ರಿಸಲ್ಟ್ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ ತೀರ್ಪುಗಾರರು. ಸೊ ನೋಡುವ, ಆಲ್ ದಿ ಬೆಸ್ಟ್ ನಿಮಗೆ. ವೀಕ್ಷಕರೇ, ವಿಶಾಖ ಅವರು ಕೂಡ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಸೊ ನಮ್ಮ ಮುಂದಿನ ಸ್ಪರ್ಧಾಳು ಈಗ ರೆಡಿಯಾಗಿದ್ದಾರೆ. ಮುಂದಿನ ಸ್ಪರ್ಧಾಳು ಶರದಿ. ಶರದಿ, ಹೇಗಿದ್ದೀರಾ? ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಬರ್ದಿದ್ದೇನೆ. ನಿಮ್ಮನ್ನು ನೋಡುವಾಗ ನನ್ನ ಕಾನ್ಫಿಡೆನ್ಸ್ ಹೀಗಾಗ್ತುಂಟಲ್ಲ, ಏನು ಮಾಡಲಿ ಈಗ? ನೀವು ಆ ನಮ್ಮನೆ ಮಾತಾಡ್ತಿದ್ದೀರಿ, ಎಲ್ಲಿಯಾದರೂ ನನ್ನ ಹೊಟ್ಟೆಗೆ ಹೊಡಿತೀರಾ ಅಂತ ಆಗ್ತದೆ ನನಗೆ. ಓಕೆ ಶರದಿ ಅವ್ರು, ಖುಷಿಯಲ್ಲಿ ಬಂದಿದ್ದೀರಾ, ಕಾನ್ಫಿಡೆಂಟಲ್ಲಿ ಬಂದಿದ್ದೀರಾ. ಓಕೆ, ಪ್ರಿಪರೇಷನ್ಸ್ ಹೇಗಿತ್ತು ಶರದಿ? ಪ್ರಿಪರೇಷನ್ಸ್ ಮಾಡಿದ್ದೀನಿ. ಎಕ್ಸಾಮ್ಸ್ ಮುಗ್ದಾದ್ಮೇಲೆ ಅಮ್ಮ ಸ್ಕೇಲ್ ಇಟ್ಕೊಂಡು ಕೂತಿದ್ದಾಳೆ, ಕಲಿ 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 ಅಂತ.
ಓಕೆ, ಕಲ್ತಿದ್ದೇನೆ. ಸೊ ಅಮ್ಮ ಸ್ಕೇಲ್ ಇಟ್ಕೊಂಡು ಕೂರಿಸಿ ನಿಮ್ಮನ್ನ ಈ ಸ್ಪೀಚ್ ಅನ್ನ ಕಲಿಸಿರುವಂತದ್ದು. ಸೊ ಅಮ್ಮನ ಕೈವಾಡವೇ ಜಾಸ್ತಿ ಉಂಟು ಇದರಲ್ಲಿ. ಟೀಚರ್ಸ್ ಇದು ಉಂಟು. ನನ್ನ ಅಪ್ಪ ಅಮ್ಮ ಇಬ್ರು ಟೀಚರ್ಸ್. ಓಕೆ, ಸೊ ಅಪ್ಪ ಅಮ್ಮ ಗುರುಗಳಾಗಿ, ಅಪ್ಪ ಅಮ್ಮ ಆಗಿ, ಇಬ್ರು ಕೂಡ ಆಗಿ ಆ ಒಂದು ಅವತಾರದಲ್ಲಿ ನಿಮ್ಗೆ ಕಲಿಸಿದ್ದಾರೆ ಹಾಗಾದ್ರೆ. ಸೊ ಶರದಿ ಫುಲ್ ಜೋಶ್ ಅಲ್ಲಿ ಬಂದಿದ್ದಾರೆ. ಸೊ ಶರದಿಯ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾನೆ ಇದ್ದಾರೆ. ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಲ್ವಾ? ಓಕೆ, ಫೈನ್. ಸೊ ನಿಮ್ಮ ಟೈಮ್ ಈಗ ಶುರುವಾಗ್ತಿದೆ, ಮತ್ತೆ ಮಾತಾಡುವ ನಾವು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಸಂಸ್ಕೃತಿ ಮತ್ತು ನನ್ನ ಸಂಪ್ರದಾಯದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛೆ ಪಡುತ್ತೇನೆ. ಸಂಸ್ಕೃತಿ ಮತ್ತು ಸಂಪ್ರದಾಯ ಒಂದೇ ನಾಣ್ಯದೆರಡು ಮುಖಗಳಂತೆ ಪರಸ್ಪರ ಸಂಬಂಧ ಹೊಂದಿದೆ. ಮಾನವನ ಜೀವನವನ್ನು ಪರಿಪೂರ್ಣವಾಗಿಸಿ, ಮೌಲ್ಯಯುತವಾಗಿಸಿ ಮತ್ತು ಅರ್ಥಪೂರ್ಣವಾಗಿಸುವುದೇ ಈ ಸಂಸ್ಕೃತಿ ಮತ್ತು ಸಂಪ್ರದಾಯ. ಹುಟ್ಟುವಾಗ ಮಣ್ಣಿನ ಮುದ್ದೆಯಂತಿರುವ ಮಗು ಯಾವ ಸಮಾಜದಲ್ಲಿ ಬೆಳೆಯುತ್ತದೋ ಆ ಸಮಾಜದ ಸಂಸ್ಕೃತಿ ಮತ್ತು ಸಂಪ್ರದಾಯ ಅವನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಒಂದು ಸಮಾಜ, ಸಮುದಾಯ ಅಥವಾ ದೇಶದ ಜನರು ಅವರ ಜೀವನದಲ್ಲಿ ಅನುಸರಿಸುವ ಆಚಾರ ವಿಚಾರಗಳು, ಸಂಸ್ಕೃತಿಗಳು ಮತ್ತು ಬದುಕಿನ ಶೈಲಿಗಳ ಒಟ್ಟಾರೆ ರೂಪವೇ ಈ ಸಂಸ್ಕೃತಿ. ಹಾಗಾದರೆ ಸಂಪ್ರದಾಯವೆಂದರೇನು? ಸಂಪ್ರದಾಯ ಎಂದರೆ ಪರಂಪರೆಗಳು, ಹಿರಿಯರಿಗೆ ಗೌರವವನ್ನು ಕೊಡುವುದು, ಹಿರಿಯರಿ ನಡೆದುಕೊಂಡು ಬಂದಂತಹ ಜೀವನ ಶೈಲಿಗಳು, ದೇವರ ಪೂಜೆ, ಮದುವೆ ಮುಂಜಿ ಪಾಲಿಸುವ ವಿಧಿವಿಧಾನಗಳು ಇತ್ಯಾದಿ. ವಿಶ್ವದಲ್ಲಿಯೇ ಅತ್ಯಂತ ಪ್ರಾಚೀನ ಹಾಗೂ ಸಮೃದ್ಧ ಸಂಸ್ಕೃತಿಯ ತಾಯ್ನಾಡು ನನ್ನ ದೇಶ ಭಾರತ ಎಂದು ಹೇಳಲು ನನಗೆ ಹೆಮ್ಮೆಯಾಗುತ್ತದೆ. ಸಾವಿರಾರು ವರ್ಷಗಳ ಸನಾತನ ಸಂಸ್ಕೃತಿ ಹೊಂದಿರುವ ನನ್ನ ದೇಶ ಭಾರತವು ತತ್ವ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ವಾಸ್ತುಶಿಲ್ಪಿ, ಹಬ್ಬ ಹರಿದಿನ ಮತ್ತು ಆಚರಣೆಗಳಿಂದ ವೈಭವಶಾಲಿಯಾಗಿದೆ. ಭಾರತವನ್ನು ವಿವಿಧತೆಯಲ್ಲಿ ಏಕತೆ ಎಂದು ಕರೆಯಲಾಗುತ್ತದೆ. ಭಾರತೀಯ ಸಂಸ್ಕೃತಿಯು ನಮಗೆ ವಸುದೈವ ಕುಟುಂಬಕಂ ಮತ್ತು ಅತಿಥಿ ದೇವೋಭವ ಮುಂತಾದ ಮೌಲ್ಯಗಳನ್ನು ಕಲಿಸಿ ನಾವೆಲ್ಲರೂ ಒಂದೇ ಎಂಬ ದೃಷ್ಟಿಯಿಂದ ನೋಡುವಂತೆ ನಮಗೆ ಸಂಸ್ಕಾರವನ್ನು ನೀಡುತ್ತದೆ. ಇನ್ನು ಈ ಹಬ್ಬಗಳು ಭಾರತೀಯ ಸಂಪ್ರದಾಯದ ಅಸ್ತಿತ್ವವನ್ನು ತೋರುತ್ತದೆ. ಭಾರತವು ಸಂಸ್ಕೃತಿಯ ನೆಲೆ, ಸಂಪ್ರದಾಯದ ತಾಯಿ ಎಂದು ವಿಶ್ವದಲ್ಲೇ ಗುರುತಿಸಲ್ಪಟ್ಟಿದೆ. ಇನ್ನು ನನ್ನ ರಾಜ್ಯದ ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ಹೇಳುವುದಾದರೆ, ನನ್ನ ರಾಜ್ಯ ಕರ್ನಾಟಕದು ಭಾರತದ ದಕ್ಷಿಣ ಭಾಗದಲ್ಲಿರುವ ಒಂದು ಸಾಂಸ್ಕೃತಿಕ ರಾಜ್ಯ ಎಂದೇ ಗುರುತಿಸಲ್ಪಟ್ಟಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನನ್ನ ರಾಜ್ಯ ಕರ್ನಾಟಕವು ಜ್ಞಾನ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ತವರೂರು ಎಂಬ ಬಿರುದನ್ನು ಪಡೆದುಕೊಂಡಿದೆ. ಇಲ್ಲಿನ ಸಂಪ್ರದಾಯಗಳು ಧಾರ್ಮಿಕ ಹಾಗೂ ಸಾಮಾಜಿಕ ಮೌಲ್ಯಗಳಿಂದ ಕೂಡಿದೆ. ಯುಗಾದಿ, ದಸರಾ, ದೀಪಾವಳಿ, ನಾಗರ ಪಂಚಮಿ, ಸಂಕ್ರಾಂತಿ ಮುಂತಾದ ಹಬ್ಬಗಳನ್ನು ಬಹಳ ಸಂತೋಷದಿಂದ ಆಚರಿಸುತ್ತೇವೆ. ಮೈಸೂರು ದಸರಾ ಹಬ್ಬವು ನಮ್ಮ ಕರ್ನಾಟಕದ ಸಂಪ್ರದಾಯದ ಜಗದ್ವಿಖ್ಯಾತ ಉದಾಹರಣೆಯಾಗಿದೆ. ಇನ್ನು ನನ್ನ ಹುಟ್ಟೂರು ಕರಾವಳಿ, ತುಳುನಾಡ ಸಂಸ್ಕೃತಿಯು ಬಹಳ ವೈವಿಧ್ಯಮಯವಾಗಿದೆ. ಇಲ್ಲಿ ಯಕ್ಷಗಾನ, ಭೂತಕೋಲ ಮತ್ತು ಕಂಬಳದಂತಹ ಜಾನಪದ ಕಲೆಗಳು ಬಹಳ ಪ್ರಸಿದ್ಧ. ಇಲ್ಲಿನ ಆಹಾರ ಪದ್ಧತಿಯು ಬಹಳ ವಿಶಿಷ್ಟ. ನಮ್ಮೂರಲ್ಲಿ ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಮತ್ತು ದೀಪಾವಳಿಗಳಂತಹ ಹಬ್ಬಗಳನ್ನು ಬಹಳ ಭಕ್ತಿಯಿಂದ ಆಚರಿಸುತ್ತೇವೆ. ನಿಜವಾಗಿಯೂ ಕರಾವಳಿ ಭಾರತೀಯ ಸಂಸ್ಕೃತಿ ಮತ್ತು ಕರ್ನಾಟಕದ ಸಂಸ್ಕೃತಿ ಮತ್ತು ಸಂಪ್ರದಾಯದ ಉಯ್ಯಾಲೆ ಎಂದು ಹೇಳಬಹುದು. ಇಂದಿನ ಆಧುನಿಕ ಯುಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿರುವಾಗ ಅನೇಕ ಜನರು ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಮರೆಯುತ್ತಿದ್ದಾರೆ. ಆದರೆ ನಿಜವಾದ ಪ್ರಗತಿ ಎಂದರೆ ನಮ್ಮ ಮೂಲವನ್ನು ಕಳೆದುಕೊಳ್ಳದೆ ಪ್ರಗತಿಯತ್ತ ಹೆಜ್ಜೆ ಹಾಕುವುದು. ನಮ್ಮ ಈ ಹಿರಿಯರು ಅನುಸರಿಸಿಕೊಂಡು ಬಂದಂತಹ ಈ ಸಂಸ್ಕೃತಿ ಮತ್ತು ಸಂಪ್ರದಾಯದಿಂದಲೇ ನಾವು ಈ ಜೀವನವನ್ನು ನಡೆಸಿಕೊಳ್ಳುತ್ತಾ ಇದ್ದೇವೆ. ಇನ್ನು ಇದರ ಸಾರಾಂಶವನ್ನು ನಮ್ಮ ಮುಂದಿನ ಜನಾಂಗವು ಅನುಭವಿಸಲು ನಾವು ಈ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಉಳಿಸಿ ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶರದಿ, ಹೇಗೆ ಮಾಡಿದ್ರಿ ಪ್ರೆಸೆಂಟೇಷನ್? ಒಳ್ಳೆ ಅನಿಸುತ್ತಾ ನಿಮಗೆ? ಮಾಡಿದ್ದೇನೆ. ಹಾಂ, 3 ಮಿನಿಟ್ಸ್ಗಿಂತ ಸ್ವಲ್ಪ ಮುಂದೆ ಹೋಯಿತು. 3 minutes 40 seconds ಆಗಿದೆ ಅಲ್ವಾ? ಸೊ ಹೇಗೆ ಅನಿಸ್ತದೆ ನಮ್ಮ ಜಡ್ಜಸ್ ಇಂದ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್ ಹೇಗೆ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಈಗ ಗೊತ್ತಿಲ್ಲ. ನೋ ಎಕ್ಸ್ಪೆಕ್ಟೇಷನ್. ವೇಟಿಂಗ್. ನೀವೇ ವೇಟಿಂಗ್ ಅಲ್ಲಿ ಇರ್ತೀರಾ? ನಾನೀಗ ನಿಲ್ತಾ ಇದ್ದೇನೆ, ಎಂತ ಹೇಳ್ತಾರೆ ಅವರು ಅಂತ. ಓಕೆ, ಸೊ ಎಂತ ಹೇಳ್ತಾರೆ ಅಂತ ಹೇಳುವ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಿದ್ದೀರಿ. ಸೊ ಒಟ್ಟು ಅಲ್ಲಿಂದ ಅವರ ಬಾಯಿಂದ ಎಂತ ಬರ್ತದೆ ಅಂತ ಕೇಳುವ ತವಕ ನಿಮಗೆ. ಓಕೆ, ಅಷ್ಟು ಎಲ್ಲ ಎಕ್ಸ್ಪ್ರೆಷನ್ ಕೊಡ್ತಿದ್ದೀರಾ ಅಂತ ಹೇಳಿದ ಮೇಲೆ ನಾನು ಕೇಳಲೇಬೇಕು. ಸೊ ಅಲ್ವಿಂದ್ ಅಂತಿ ಸರ್, ನಮ್ಮ ಶರದಿ ಅವರ ಸ್ಪೀಚ್ನ ಬಗ್ಗೆ ಏನು ಹೇಳ್ತೀರಾ? ಸೊ ಸ್ಪೀಚ್ ವಾಸ್ ಗುಡ್. ಥ್ಯಾಂಕ್ ಯು ಸರ್. ಓಕೆ, ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಮಾರ್ವಲಸ್.
ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಸರ್. ಮತ್ತೇನು ಅಡ್ಜೆಕ್ಟಿವ್ಸ್ ಉಂಟಾ ಎಕ್ಸ್ಟ್ರಾ ಮಾಡೋದು? ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಸರ್. ಯಾಕೆಂದರೆ ನೀನು ದೇಶದಿಂದ ಶುರು ಮಾಡಿ ರಾಜ್ಯಕ್ಕೆ ಬಂದು ಊರಿಗೆ ಬಂದು, ಓಕೆ, ನಿಮ್ಮ ಮನೆಗೆ ಬಂದು, ಓಕೆ, ಕರಾವಳಿಯ ಬಗ್ಗೆ ಎಲ್ಲ ಹೇಳಿದ್ವಿ. ಸೊ ಸ್ಪೀಚ್ ಅಂದರೆ ಹೀಗಿರಬೇಕು. ವಿಶೇಷ ಅಂದರೆ ಎಲ್ಲಿ ಬೇಕೋ ಅಲ್ಲಿ ನೆಗಡ್ತೀರಿ ನೀವು, ಎಲ್ಲಿ ಬೇಕೋ ಅಲ್ಲಿ ಸೀರಿಯಸ್ ಆಗ್ತೀರಿ, ಎಲ್ಲಿ ಪ್ರಶ್ನೆ ಕೇಳಬೇಕು ಅಲ್ಲಿ ಕೇಳ್ತೀರಿ, ಎಲ್ಲಿ ನಿಮ್ಮ ಸಿದ್ಧಾಂತವನ್ನು ಇಡ್ತೀರಿ ಅದು ಇಡಬೇಕು. ಒಬ್ಬ ಸ್ಪೀಕರ್ನಿಗೆ ಎಲ್ಲ ಗುಣಗಳು ಬೇಕು. ನಿಮ್ಮ ಅಪ್ಪ ಆ್ಯಂಕರ್, ನೀವು ಅವರನ್ನು ಮೀರಿಸಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಹಾಗೆ ಶ್ರೇಯಸ್ ಸರ್ ಹತ್ರ ನಾವು ಕೇಳ್ತಾ ಇದ್ದೇವೆ. ಇಲ್ಲ ಮೇಡಮ್, ನಾನು ವೆಯ್ಟ್ ಮಾಡ್ತಿದ್ದೇನೆ, ಅವ್ರು ವೆಯ್ಟ್ ಮಾಡುವ ಹಾಗೆ. ಸೊ ಶರದಿ ಅವರ ಮತ್ತೊಂದು ಸ್ಪೀಚ್ ಕೇಳಬೇಕಾ ಸರ್? ಹೌದು. ಅಲ್ಲ, ನಾನು ಶರದಿ ಅವ್ರ ಹತ್ರ ಕೇಳಿ. ಶರದಿ ಅವ್ರು, ನೀವು ಈಗ ಓಪನ್ ಆಗಿ ನಿಮ್ಮ 2 ಪಾಸಿಟಿವ್ ಪಾಯಿಂಟ್ ಮತ್ತು 2 ನೆಗೆಟಿವ್ ಪಾಯಿಂಟ್ಗಳನ್ನ ನೀವು ಹೇಳಬೇಕು. ಏನು ನಿಮ್ಮ ಸ್ಪೀಚಲ್ಲಿ 2 ಪಾಸಿಟಿವ್ ಏನಿತ್ತು, 2 ನೆಗೆಟಿವ್ ಏನಿತ್ತು? ಸರ್ ಹೇಳಿದ್ದು ರಿಪೀಟ್ ಆಗಬಾರ್ದು, ನಿಮ್ಮದೇ. ಪಾಸಿಟಿವ್ ನಗಾಡ್ಕೊಂಡು ಹೇಳಿದೆ, ಎಕ್ಸ್ಪ್ರೆಷನ್ ಕೊಟ್ಟು. ನಮ್ಮಲ್ಲಿ ಬಡತನ ಇದೆ ಹಾಗೆ ಹೇಳಿದ್ರೆ ಆಗ್ತದ? ಅದು ನೆಗೆಟಿವ್ಗೆ ಸಹ ಹಾಕ್ತೇನೆ. ಓಕೆ. ಮತ್ತೆ ನನ್ನ ಟೈಮ್ ಲಿಮಿಟ್ ಜಾಸ್ತಿ ಆಯ್ತು. ಟೈಮ್ ಲಿಮಿಟ್ ಅದು ನೆಗೆಟಿವ್. ಓಕೆ, ಪಾಸಿಟಿವ್ ಇನ್ನೊಂದು? ಪಾಸಿಟಿವ್ ಎಕ್ಸ್ಪ್ರೆಷನ್ ಆ್ಯಂಡ್ ನಗಡಿಂದ ಹೇಳುವುದು. ಓಕೆ. ಸೊ ನಿಮಗೆ ಏನು ಅನಿಸ್ತದೆ, ನಾವು ಏನು ಮಾಡಬೇಕು? ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕಾ, ಇಡಬೇಕಾ? ನನ್ನ ಅಭಿಪ್ರಾಯ ಯಾವತ್ತಿರು ಸೆಲೆಕ್ಟ್ ಮಾಡಲೇಬೇಕಂತಲ್ಲ. ಓಕೆ, ಯಾಕೆ? ನಂಗೆ ಇನ್ನು ಮುಂದೆ ಹೋಗ್ಬೇಕು ಈ ಫೀಲ್ಡಲ್ಲಿ. ನಾನು 10th ಆದ್ಮೇಲೆ ಈ ಫೀಲ್ಡಿಗೆ ಬರುದಂತ ಇದ್ದೇನೆ. ಈ ಫೀಲ್ಡ್ ಅಂತ ಹೇಳಿದ್ರೆ ಆರ್ಟ್ಸ್ ಅಲ್ಲಿ ಜರ್ನಲಿಸ್ಟ್ ಆಗ್ಬೇಕಂತ ಇದ್ದೇನೆ. ಓಕೆ. ಸೊ ನಿಮ್ಮ ಸ್ಪೀಚ್ ತುಂಬಾ ಚಂದ ಇತ್ತು. ಥ್ಯಾಂಕ್ ಯು. ಸೊ ನಿಮ್ಮ ಕಂಟೆಂಟ್, ನೀವು ಅದನ್ನು ಮಿಕ್ಸ್ ಅಪ್ ಮಾಡಿರುವಂಥ ರೀತಿ ಇದೆ ಅಲ್ಲ, ಅದು ತುಂಬಾ ಬ್ಯೂಟಿಫುಲಿ ವೆಲ್ ಕ್ರಾಫ್ಟೆಡ್. ಆ ಟ್ಯಾಪಸ್ಟ್ರಿ ಅಂತ ಹೇಳ್ತೇವೆ, ಎರಡನ್ನು ಮಿಕ್ಸ್ ಮಾಡುವಂಥದ್ದು, ಅಂತ ಟ್ಯಾಪಸ್ಟ್ರಿ ನಿಮ್ಮಲ್ಲಿ, ನಿಮ್ಮ ಸ್ಪೀಚಲ್ಲಿ ಇತ್ತು. ತುಂಬಾ ಒಳ್ಳೆ ರೀತಿಯಲ್ಲಿ, ಮತ್ತೆ ಅದನ್ನು ಪ್ರೆಸೆಂಟ್ ಮಾಡಿರುವಂಥ ರೀತಿಯೂ ಕೂಡ. ಮತ್ತೆ ನಿಮ್ಮ ಸ್ಮೈಲ್, ನಾನು ಆಗ ಜೋಕ್ ಮಾಡಿದ್ದು, ಬಟ್ ನಿಮ್ಮ ಸ್ಮೈಲ್ ತುಂಬಾ ಆಡ್ ಆನ್ ಆಗ್ತದೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ. ಅಂದ್ರೆ ಎಲ್ಲಿ ಕೊಡಬೇಕು ಅಲ್ಲಿ ನೀವು ಕೊಟ್ಟಿದ್ದೀರಿ, ಮತ್ತೆ ಎಲ್ಲಿ ಇರಬಾರ್ದು ಅಲ್ಲಿ ನೀವು ಇದು ಮಾಡಿದ್ದೀರಿ. ಮತ್ತೆ ಆ ಲೈವ್ಲಿನೆಸ್ ಇದೆ ಅಲ್ಲ, ಅದು ನಿಮ್ಮ ಸ್ಪೀಚಲ್ಲಿತ್ತು. ಸೊ ಒಂದು ಸ್ಪೀಚ್ ಮಾಡುವಾಗ ಬೇಕಾಗಿರುವಂಥ ಲೈವ್ಲಿನೆಸ್, ಆಡಿಯನ್ಸ್ ಅನ್ನು ಅಟ್ರಾಕ್ಟ್ ಮಾಡಬೇಕಾಗಿರುವಂಥ ಲೈವ್ನೆಸ್, ಇದೆಲ್ಲವೂ ಇತ್ತು. ಒಳ್ಳೆ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಶರದಿ ಅವರೇ, ಜಡ್ಜಸ್ನವರ ಕಮೆಂಟ್ಸ್ಗಿಂತ ಜಾಸ್ತಿ ಕಾಂಪ್ಲಿಮೆಂಟ್ಸ್ ತಗೊಂಡ್ರ? ಹೌದಾ? ಗೊತ್ತಿಲ್ಲ. ನೋ ಐಡಿಯಾ. ಹಾಗಾದ್ರೆ ಎಷ್ಟು ಹೇಳಿದ್ವಿ ಮಾರೆ, ನಿಮ್ಗೆ ಅದು ಗೊತ್ತಾಗ್ಲಿಲ್ವಾ? ನೀವು ಕೇಳ್ತಿರ್ಲಿಲ್ಲ ನಮ್ಮ ಮಾತು, ನಾವು ನಿಮ್ಮ ಮಾತು ಕೇಳ್ಬೇಕು, ನೀವು ನಮ್ಮ ಮಾತು ಕೇಳುದಿಲ್ಲ. ಇಲ್ಲ, ನೀವು ಮಾತಾಡೋದು ಬೇಡ, ಅವ್ರನ್ನ ಕಳಿಸಿ. ಇಲ್ಲ, ಬೇಡ, ಸಾಕು. ನೀವು ನಮ್ಮ ಮಾತು ಕೇಳಲಿಲ್ಲ, ಮತ್ತೆ ಪುನಃ ಎಂತ ಕೇಳು? ನಾವು ಕೇಳುದಿಲ್ಲ ನಿಮ್ಮ ಮಾತು. ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದೇನೆ ಮತ್ತೆ. ಸೊ ಹಾಗಾದ್ರೆ ಈ ಒಂದು ರೌಂಡ್ ಅಲ್ಲಿ ಶರದಿಯವರು ಮುಂದಿನ ಸುತ್ತಿಗೆ ನೇರವಾಗಿ ಆಯ್ಕೆ ಆಗಿದ್ದಾರಾ ಅಥವಾ ವೇಟಿಂಗ್ ಲಿಸ್ಟ್ ಅಲ್ಲಿ? ಅಲ್ಲ, ಅವರಿಬ್ಬರದ್ದು ಮಚ್ಚ ಏನಾಗ್ತಾ ಇತ್ತು, ನಾನು ಅದರಲ್ಲಿ ಇಲ್ಲ. ಇಲ್ಲ ಸರ್, ನಂಗೆ ಹಸಿವು ಆಗ್ತುಂಟು. ಸೆಲೆಕ್ಟ್ ಮಾಡಿದ್ದೇವೆ. ಯು ಆರ್ ಸೆಲೆಕ್ಟೆಡ್. ಓಕೆ, ಅಷ್ಟೇ ಎಕ್ಸ್ಪ್ರೆಷನ್. ಶರದಿ, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು. ಆಯ್ತು, ಹೀಗೆ ಇಷ್ಟೇ. ಓಕೆ, ಶರದಿ ಅವರಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳುವ ಎಕ್ಸ್ಪ್ರೆಷನ್ ಅನ್ನು ನೋಡ್ಲಿಕ್ಕೆ ಸಮೇತ ಕುತೂಹಲ ಕಾಯ್ತಾ ಇರ್ತದೆ. ಸೊ ಏನ್ ಹೇಳ್ತೀರಾ ಶರದಿ ಈಗ? ಫುಲ್ ಎಕ್ಸೈಟೆಡ್. ಕಾಣ್ತಿಲ್ಲ ಅಲ್ಲ? ಅವರು ಹೇಳಿದ್ರಲ್ಲ ನೆಗೆಟಿವ್ನೆಸ್ ಅಂತ ಹೇಳಿದ್ರಲ್ಲ ಮಾತಾಡುವಾಗ, ಸೊ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಅವ್ರು ಇಲ್ಲಿ ಸಹ ನೆಗೆಟಿವ್ ಅನ್ನ ಹೈಲೈಟ್ ಮಾಡಿ ಅಂತ ಹೇಳಲಿಲ್ಲ. ಸೊ ಅದನ್ನ, ನಿಮ್ಮ ಪಾಸಿಟಿವಿಟಿಯನ್ನ ಜಾಸ್ತಿ ಮಾಡಿ ನೀವು ನಗಾಡ್ತಾ ಇದ್ರೂ ಇನ್ನೂ ಚಂದ ಕಾಣ್ತೀರಾ. ಆ್ಯಂಡ್ ನೆಕ್ಸ್ಟ್ ರೌಂಡ್ಸ್ಗೆ ಬರುವಾಗ ಮತ್ತಷ್ಟು ಪ್ರಿಪರೇಷನ್ ಮಾಡಿಕೊಂಡು ಮತ್ತಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಬನ್ನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಹಿಂದಿನ ಸ್ಪರ್ಧಿ ಶರದಿ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ನಮ್ಮ ಈ ಸಂಚಿಕೆಯ ಕೊನೆಯ ಸ್ಪರ್ಧಿ ದಶಮಿ ಶೆಟ್ಟಿ. ಹಾಯ್ ದಶಮಿ. ಹಾಯ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೆ, ನೀವು? ನಾನು ಆರಾಮಾಗಿದ್ದೇನೆ. ಸೊ ಪ್ರಿಪರೇಷನ್ಸ್ ಹೇಗೆ ನಡೀತಾ ಇತ್ತು? ಆಗ್ತಾ ಇತ್ತು. ಮಧ್ಯೆ ಬರ್ಡೇಸು, ಟೂರ್ಸು ಅದೆಲ್ಲ ಬಂತು. ಅದ್ರ ಮಧ್ಯೆ ಸಿಕ್ಕಿದಾಗ ಟೈಮಲ್ಲೆಲ್ಲ ಕಲ್ತ್ಕೊಂಡು. ಓಕೆ, ಸೊ ಬರ್ಡೇಸ್ ಬಂತು ಹೇಳಿದ್ರಿ. ಬರ್ಡೇಸ್ ಯಾರದ್ದು ಬಂದದ್ದು? ನಂದು, ನನ್ನ ತಂಗಿದು, ನನ್ನ ಅಕ್ಕಂದು, ಅವಳ ತಂಗಿದು. ಓ ಮೈ ಗಾಡ್. 6, 7, 8, 9 ಕಂಟಿನ್ಯೂಸ್. ಓಕೆ, ಸೊ ಒಂದೇ ತಿಂಗಳಲ್ಲಿ ಎಲ್ಲರೂ ಹುಟ್ಟಿದ್ದೀರಾ. ಸೊ ಬರ್ಡೇ ಪ್ರಿಪರೇಷನ್ಸ್ ಮನೆಯಲ್ಲಿ ಒಂದು ತಿಂಗಳಿದ್ದು ಕೆಲಸ ಒಂದೇ ರೀತಿಯಲ್ಲಿ ನಡೀತಾ ಇತ್ತು. ಅದ್ರ ಮಧ್ಯದಲ್ಲಿ ನೀವು ಅಭಿವ್ಯಕ್ತಕ್ಕೆ ನೀವು ಪ್ರಿಪೇರ್ ಆಗಿದ್ದೀರಾ. ಸೊ ಗ್ರೇಟ್ ಆಯ್ತಾ? ಥ್ಯಾಂಕ್ ಯು. ಸೊ ಎನಿವೇಸ್, ಪ್ರಿಪರೇಷನ್ಸನ್ನು ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಮಾತುಗಳಿಗಾಗಿ ನಮ್ಮ ವೇದಿಕೆ ಕಾಯ್ತಾ ಇದೆ. ಸೊ ನಿಮಗೆ ಈ ಒಂದು ಸಮಯವನ್ನು ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪರಮಾತ್ಮನ ಸೃಷ್ಟಿಯನ್ನು ಹಾಗೆ ನೋಡುವುದು ಪ್ರಕೃತಿ, ಅದನ್ನು ಹಾಳು ಮಾಡುವುದು ವಿಕೃತಿ.
ಆ ಪ್ರಕೃತಿಗೆ ಸಂಸ್ಕಾರವನ್ನು ನೀಡುವುದೇ ಸಂಸ್ಕೃತಿ. ಸಂಸ್ಕೃತಿ ಎಂದರೆ ಏನೆಂಬುದನ್ನು ಇಡೀ ವಿಶ್ವಕ್ಕೆ ಸಾರಿದಂತಹ ಏಕೈಕ ದೇಶ ನಮ್ಮಿ ಭಾರತ. ಈ ಭರತ ಖಂಡದಲ್ಲಿ ಉದ್ಭವವಾದ ಸಂಸ್ಕೃತಿಯು ಇಡೀ ವಿಶ್ವಕ್ಕೆ ಸಂಸ್ಕೃತಿಯ ಆಧ್ಯಾತ್ಮದ ಬೆಳಕನ್ನು ತೋರಿದೆ. ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯ ನಿತ್ಯ ಜೀವನದಲ್ಲಿ ಏನನ್ನು ಮಾಡಬೇಕು, ಹೇಗಿರಬೇಕು, ಏನನ್ನು ವರ್ಜಿಸಬೇಕು ಎಂಬುದನ್ನು ನಮ್ಮ ಹಿರಿಯರು ಸಂಸ್ಕೃತಿಯ ಹೆಸರಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯೋಗಿ ಯತಿವರೇಣ್ಯರು ಜನಿಸಿ ನೆಲೆಸಿದ ಪುಣ್ಯ ಭೂಮಿ, ತಪೋಭೂಮಿ ನಮ್ಮ ಭಾರತ. ನಮ್ಮ ಸಂಸ್ಕೃತಿ ಎಂಬ ವಿಷಯದ ಆ ಸಿಂಧುವಿನಲ್ಲಿ ನಾನಿಲ್ಲಿ ಕೇವಲ ಬಿಂದುವಿನಷ್ಟು ಹೇಳಬಹುದು. ಭಾರತೀಯರಾದ ನಾವು ಅತ್ಯಂತ ಅದೃಷ್ಟವಂತರು, ಉದಾತ್ತರು, ಅಮೂಲ್ಯ ಸಂಸ್ಕೃತಿಯನ್ನು ಹೊಂದಿದವರು. ನಮ್ಮ ಈ ಸನಾತನ ಭಾರತೀಯ ಸಂಸ್ಕೃತಿಗೆ ದೀರ್ಘವಾದ ಪರಂಪರೆ ಇದೆ. ಸಿಂಧು ನಾಗರಿಕತೆಯಿಂದ ಹೊರಟ ನಮ್ಮ ಸಂಸ್ಕೃತಿ ಭಾಗ್ಯದ ಬಳೆಗಾರ ಹೋಗಿ ಬಾರೆನ್ನತ್ತವರಿಗೆ ಎಂದು ಹಾಡಿದ ಆರ್ಯ ನಾರಿಯರ ಕೈಬಳೆಯ ನಿನಾದದಿಂದ ಮುಂದುವರಿಯುತ್ತಲೇ ಇದೆ. ಹೆಣ್ಣನ್ನು ಕೇವಲವಾಗಿ ಭೋಗದ ವಸ್ತುವನ್ನಾಗಿ ಕಾಣುವ ಇತರ ದೇಶಗಳ ನಡುವೆ ಮಹಿಳೆಯನ್ನು ಮಾತೆಯಾಗಿ, ಭಗಿನಿಯಾಗಿ, ಪೂಜ್ಯನೀಯ ಭಾವದಿಂದ ಕಂಡಂತಹ ಏಕೈಕ ದೇಶ ನಮ್ಮ ಈ ಭಾರತ. ನಮ್ಮನ್ನು ಹೊತ್ತಂತಹ ಈ ನೆಲವನ್ನು ತಾಯಿ ಎಂದು ಪೂಜಿಸುವ ಭವ್ಯ ನಾಡು ನಮ್ಮದು. ಭಾರತೀಯರಾದ ನಾವು ಸಮುದ್ರವಸನೆ ದೇವಿ, ಪರ್ವತಸ್ತನ ಮಂಡಲಿ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವಮೆ ಎಂದು ಬೇಡಿಯೇ ನಮ್ಮ ದಿನಚರಿಯನ್ನು ಆರಂಭಿಸುವವರು. ನಾವು ನಿತ್ಯ ಮಾಡುವ ಸ್ನಾನದಲ್ಲಿಯ ನೀರು ಪುಣ್ಯ ನದಿಗಳ ನೀರೆಂದು ಭಾವಿಸುತ್ತೇವೆ. ನೇಗಿಲನ್ನು ಹೊತ್ತು ಹೊಲವನ್ನು ಮುಟ್ಟಿದ ರೈತನು ತನ್ನ ಕೈಯಲ್ಲಿ ಒಂದು ಮುಷ್ಟಿ ಮಣ್ಣನ್ನು ಹಿಡಿದುಕೊಂಡು ಬಂಗಾರದ ಬೆಳೆಯನ್ನು ಕರುಣಿಸಮ್ಮ ಎಂದು ಬೇಡಿ ಅನಂತರದಲ್ಲಿ ಉಳುಮೆಗೆ ಚಾಲನೆ ನೀಡುತ್ತಾನೆ. ಹೀಗೆ ಊಟ, ಆಟ, ಪಾಠದಲ್ಲೂ ಮೊದಲು ಭಗವಂತನನ್ನು ಸ್ಮರಿಸುವ, ಪ್ರತಿ ಕಾರ್ಯದ ಮೊದಲು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಮುನ್ನಡೆಯುವ ಸಂಸ್ಕೃತಿ ನಮ್ಮದು. ನಮ್ಮ ಭಾಷೆ, ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳು ಬೇರೆ ಬೇರೆಯಾದರೂ ನಾವೆಲ್ಲರೂ ಭಾರತೀಯರೆಂದು ಐಕ್ಯತೆಯ ಮಂತ್ರವನ್ನು ಸಾರಬೇಕು. ಮನುಷ್ಯ ಆಹಾರವಿಲ್ಲದೆ ಬಾಳಬಹುದು, ಆದರೆ ಆಚಾರ ಪರಂಪರೆಗಳ ಸಹಕಾರ ಇಲ್ಲದೆ ಬಾಳಲಾಗದು. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮರುಳಾಗದೆ ನಮ್ಮ ಹೆಮ್ಮೆಯ ಮೂಲ ಸಂಸ್ಕೃತಿಗೆ ಕಟಿಬದ್ಧರಾಗೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಿದ್ದೇನೆ, ಹೊರತು ನನ್ನ ವಿಚಾರಗಳಿಗಲ್ಲ. ಧನ್ಯವಾದಗಳು. ಸೊ ದಶಮಿಯವರೇ, ಹೇಗಾಯ್ತು? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾನು ತುಂಬ ತಡವರಿಸಿದಾಗ ಆಯಿತು ನನಗೆ. ಅಂದರೆ ಪ್ರಾಕ್ಟೀಸ್ ಎಲ್ಲ ಕಡಿಮೆ ಆಯ್ತಲ್ಲ, ಅದಕ್ಕೆ ನನಗೆ ಬರುವಾಗಲೇ ಅನಿಸ್ತಾ ಇತ್ತು ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಅದು ನಿಮ್ಮ ಮನಸ್ಸಲ್ಲಿತ್ತು. ಸೊ ಅದು ಹೇಗೆ ಆಗಿದೆ ಅಂತ ಹೇಳೋದನ್ನ ನಾವು ನಮ್ಮ ತೀರ್ಪುಗಾರರ ಹತ್ರ ಕೇಳೋಣ ಅಲ್ವಾ? ಸೊ ಅಲ್ವಿಂದಂತಿ ಸರ್. ವಿಜಯದಶಮಿ ಪಾಯಿಂಟ್ ಭಾಳ ಚೆನ್ನಾಗಿ ಹೇಳಿದೆ. ಆ ಟೋನ್ ಉಂಟು, ನಿನ್ನೊಂದು ಸ್ಪೀಚಿನ ಟೋನ್ ಉಂಟು. ಅದು ಮೊದಲಿನಿಂದಲೂ ಹಾಗೆ ಅಥವಾ ಯಾರು ಹೇಳಿಕೊಟ್ಟದ್ದ? ಇಲ್ಲ, ನಾನು ಮುಂಚಿಂದನೂ ಅದೇ ಇದರಲ್ಲಿ ಬರ್ತೆ ಸರ್. ಭಾಷಣ ಮಾಡ್ತೀರಾ ನೀವು? ಯಕ್ಷಗಾನದಲ್ಲಿ ಇದ್ದೀರಾ? ಹಾಂ ಸರ್. ಯಕ್ಷಗಾನ ಮಾಡಿದ್ದೀರಿ? ಯಕ್ಷಗಾನ ಕಲೆಯಲ್ಲಿ ಮಾತ್ರ ಅಚ್ಚ ಕನ್ನಡ ಇದೆ. ನಾವೆಲ್ಲ ಮಾತನಾಡುವಾಗ ನಡುವೆ ಇಂಗ್ಲೀಷ್ ಬರುತ್ತೆ. ಭೂತದ ನುಡಿಕಟ್ಟಿನಲ್ಲಿ ಅಚ್ಚ ತುಳು ಇದೆ. ಓಕೆ, ಈ ಭಾಷೆಯ ನಿರರ್ಗಳತೆ ಉಂಟಲ್ಲ, ಅದು ಬರಬೇಕಾದ್ರೆ ನಾವು ಬೇರೆ ಭಾಷಣವನ್ನು ಕೇಳಬೇಕು. ಯಾವ ಭಾಷೆಯನ್ನು ಕೇಳಬೇಕು, ಯಾವ ಆಹಾರವನ್ನು ತಿನ್ನಬೇಕಂದ್ರೆ ಸಾತ್ವಿಕ ಆಹಾರ, ಅಂದರೆ ನಮ್ಮ ಬಾಡಿಗೆ ಯಾವುದು ಬೇಕು ಅದು ತಿನ್ನಬೇಕು. ನಾವು ಭಾಷಣ ಕೂಡ ಹಾಗೆ ಒಳ್ಳೆಯ ಭಾಷಣಗಳನ್ನು ಕೇಳಬೇಕು. ಭಾಷಣವನ್ನು ಪದೇ ಪದೇ ಪ್ರತಿಬಿಂಬಿಸುವ ಯಾವ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇದರಲ್ಲಿ ಮತ್ತೆ ಬರುವ ಆ ಭಾಷಣಗಳನ್ನಲ್ಲ. ಮೊನ್ನೆ ನಮ್ಮ ಶಿವರಾಮ್ ಕಾರಂತರ ಹುಟ್ಟಿದಬ್ಬ, ಆ ದಿವಸ ಅವರ ಮಾಡಿದಂಥ ಭಾಷಣ ಆಕಾಶವಾಣಿ ಮಂಗಳೂರಿನಲ್ಲಿ ಬಿತ್ತರವಾಯಿತು. ನಾವು ಆಕಾಶವಾಣಿ ಕೇಳುವುದಿಲ್ಲ ಬಿಡಿ, ನೀವು ಕೇಳಿದರೆ 4 ಶಬ್ದ ಮಾತಾಡ್ಬೋದು, 4 ಶಬ್ದ ಓದಿದರೆ 2 ಶಬ್ದ ಬರೆಯಬಹುದು. ಸೊ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕಮ್ಸ್ ಟುಗೆದರ್. ಓಕೆ, ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನೀವು ಮಾಡಿದ ರೀತಿ ಎಲ್ಲ ಕರೆಕ್ಟ್ ಇದೆ, ಕಾನ್ಫಿಡೆನ್ಸ್ ಇದೆ. ನೋಡುವಾಗಲೇ ಗೊತ್ತುಂಟು ನೀವೊಂದು ಯಕ್ಷಗಾನ ಅರ್ಥಧಾರಿಯಾಗಿದ್ದೀರಿ ಅಂತೇಳಿ. ಆದರೆ ಆ ಟೋನಿನ ಹಿಂದೆ ಹೋಗಿ 2 ಕಡೆಯಲ್ಲಿ ಮಿಸ್ಟೇಕ್ ಮಾಡಿದಿರಿ ನೀವು. ದಶಮಿ, ಹಾಯ್. ಹಾಯ್ ಸರ್.
ಸರ್ ಹೇಳಿದ್ದು ಎಲ್ಲದಕ್ಕೂ ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ತೇನೆ ಸರ್ ಹೇಳಿರೋ ವಿಚಾರದ ಬಗ್ಗೆ. ಒಂದು ಏನಂತ ಹೇಳಿದ್ರೆ, ನೀವು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀರಿ ಆಯಿತಾ. ನಾವು ಸ್ಪೀಚ್ ಮಾಡುವಾಗ ಸ್ವಲ್ಪ ಸಿಂಪಲ್ ಆಗಿ ಇಟ್ಕೊಳ್ಬೋದು, ಯಾಕಂದ್ರೆ ಅಂಥ ವರ್ಡ್ಸ್ಗಳನ್ನು ಯೂಸ್ ಮಾಡಿದ ಕೂಡಲೇ ನಮಗೆ ತಪ್ಪುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದನ್ನ ಯೂಸ್ ಮಾಡಬೇಕಾದ್ರೆ ನೀವು ಅಷ್ಟು ಆ ವರ್ಡ್ ಯೂಸೇಜಲ್ಲಿ ನಿಪುಣತೆಯನ್ನು ಪಡ್ಕೊಂಡಿರ್ಬೇಕು. ಸರ್ ಅದೇನಾಯ್ತಂದ್ರೆ, ಇಷ್ಟು ಸರ್ತಿ ನಾನು ಸ್ಪೀಚ್ ಬರ್ದೆ ಅದನ್ನು ನಮ್ಮ ಕರೆಕ್ಷನ್ ಮಾಡಿ ಅದನ್ನು ಕೊಡ್ತಿದ್ರು. ಸೊ ನಂಗೆ ಕಲೀಲಿಕ್ಕೆ ಈಸಿ ಆಗ್ತದೆ. ಈ ಸರ್ತಿ ಟೈಮ್ ಸಿಕ್ಲಿಲ್ವಾ, ಅದಕ್ಕೆ ಅಮ್ಮಂಗೆ ಸೆನ್ಸಸ್ ಡ್ಯೂಟಿಗೆ ಹೋಗ್ಲಿಕ್ಕಿದ್ದಿತ್ತು. ಸ್ಕೂಲ್ ಸರ್ ಹತ್ರ ಹೇಳಿದ್ದೆ, ಅವ್ರು ಬರ್ಕೊಟ್ಟದ್ದು ಸರ್. ಓಕೆ, ಸೊ ಆದಷ್ಟು ನಾವೇ ಅದನ್ನು ಮಾಡ್ಕೊಡುವ. ಬೇರೆಯವರು ಬರೆದು ಕೊಟ್ಟ ನಂತರ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಅದನ್ನು ಬಾಯಟ್ ಹೊಡೆದು ಬಂದ ಕೂಡಲೇ ಅಲ್ಲೊಂದು ಆರ್ಟಿಫಿಷಿಯಲ್ನೆಸ್ ಬರ್ತದೆ. ಅದು ಆರ್ಟಿಫಿಷಿಯಲ್ನೆಸ್ ಬಂದ ಕೂಡಲೇ ನಿಮಗೆ ತಪ್ಪುವಂತ ಸಾಧ್ಯತೆಗಳು ಇರ್ತದೆ. ಇಲ್ಲದ್ರೆ ನೀವು ತಪ್ಪುದಿಲ್ಲ, ನಿಮ್ಮದೇ ಓನ್ ಶಬ್ದ ನೀವು ಪ್ರತಿನಿತ್ಯ ಯೂಸ್ ಮಾಡುವಂಥ ಶಬ್ದಗಳನ್ನು ಯೂಸ್ ಮಾಡ್ಕೊಂಡ್ರೆ ನೀವು ತಪ್ಪುದಿಲ್ಲ. ಹಾಗಾಗಿ ಮುಂದೆ ಅಂಥ ತಪ್ಪಾಗದೇ ಇರುವ ಹಾಗೆ ಸ್ವಲ್ಪ ಅದನ್ನು ನೋಡ್ಕೊಳ್ಳುವ, ಆಯ್ತಾ? ಓಕೆ, ಅದು ಬಿಟ್ಟರೆ ನಿಮ್ಮ ಇಡೀ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ನೀವು ಪ್ರೆಸೆಂಟ್ ಮಾಡಿರುವಂಥ ರೀತಿ ಇರ್ಬೋದು, ಬಹಳಷ್ಟು ಚಂದ ಇತ್ತು. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಯಕ್ಷಗಾನದ ಅರ್ಥಧಾರಿಯ ಕಣ್ಣಲ್ಲಿ ಹೀಗೆ ನೀರು ಬಂದರೆ ಹೇಗೆ? ಗಟ್ಟಿಗೆತ್ತಿ ನೀವು ಹೇಳಬೇಕು ಸರಿಗೆ, ನಾನು ಗಟ್ಟಿಗೆತ್ತಿ ಸರ್ ಅಂತ ಕಣ್ಣೀರು ಹಾಕಿ ಹೇಳುವಂಥದ್ದಲ್ಲ. ದಶಮಿ ಅವರೇ, ಹೇಗೆ ಅನಿಸ್ತಾ ಇದೆ ನಿಮಗೆ? ನಾನು ಪ್ರಾಕ್ಟೀಸ್ ಮಾಡಿದೆ, ಇಷ್ಟು ಹೇಳೋದಕ್ಕೆ ಒಂದು ಸ್ವಲ್ಪ ಖುಷಿ ಇದೆ. ಹಾಗಾದರೆ ಈಗ ನಿಮ್ಮ ಕಣ್ಣಲ್ಲಿ ಹರಿತಾ ಇರುವಂಥದ್ದು ಆನಂದ ಬಾಷ್ಪ. ಅದು ಕೂಡ ಹೌದು. ಆದರೂ ಆ ಮುಖದಲ್ಲಿನ ನಗು, ಕಣ್ಣಂಚಿನಲ್ಲಿರುವಂತಹ ನೀರು ಎರಡನ್ನ ನೋಡುವಾಗ, ಈಗ ಜಡ್ಜಸ್ ಇಷ್ಟು ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಕುಂದಾಪುರ ಕನ್ನಡವನ್ನು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ನಮ್ಮ ಜಡ್ಜಸ್ನ ಮನಸ್ಸನ್ನು ಕೂಡ ಗೆದ್ದಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಅವ್ರ ಹತ್ರನೇ ಕೇಳೋಣವಾ? ಓಕೆ, ಸೊ ತೀರ್ಪುಗಾರರೇ, ನಮ್ಮ ದಶಮಿ ಶೆಟ್ಟಿಯ ಬಗ್ಗೆ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗ್ತಿದ್ದಾರಾ ಅಥವಾ ವೇಟಿಂಗ್ ಲಿಸ್ಟಲ್ಲಿ? ದಶಮಿ, ಸೊ ನೀವು ಈ ರೌಂಡ್ ಅನ್ನು ಕೂಡ ಫ್ಲೈಯಿಂಗ್ ಕಲರ್ಸ್ ನಲ್ಲಿ ಪಾಸ್ ಮಾಡಿದ್ದೀರಿ. ಯು ಆರ್ ಸೆಲೆಕ್ಟೆಡ್. ವಿಜಯದಶಮಿ. ಸೊ ಈಗ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಎಸ್, ಸೊ ಕಂಗ್ರ್ಯಾಚುಲೇಷನ್ಸ್ ದಶಮಿ. ಥ್ಯಾಂಕ್ ಯು. ಮುಂದಿನ ರೌಂಡಲ್ಲಿ ಮತ್ತಷ್ಟು ಪ್ರಿಪ್ರೇಷನ್, ಆದರೆ ನಮಗೆ ಕಣ್ಣೀರು ಬೇಡ, ನಿಮ್ಮ ಸ್ಮೈಲ್ ಜಾಸ್ತಿ ಆಗಿರಲಿ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂದಿದೆ. ಮುಗಿಸುವ ಮುಂಚೆ ನಮ್ಮ ತೀರ್ಪುಗಾರರಿಗೆ ಧನ್ಯವಾದವನ್ನ ಹೇಳಲೇಬೇಕು. ಆಲ್ವಿನ್ ದಂತಿ ಸರ್, ಶ್ರೇಯಸ್ ಕೋಟ್ಯಾನ್ ಸರ್, ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿರುವುದಕ್ಕೆ ಧನ್ಯವಾದಗಳು. ಸೊ ತೀರ್ಪುಗಾರರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMG ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ ಅಂಡ್ ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಸೊ ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ಡಿಸೆಂಬರ್ 8ರಿಂದ ಜನವರಿ 11ರವರೆಗೆ ನಡೆಯಲಿರುವ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ನೊಂದಿಗೆ ಈ ಋತುವಿನಲ್ಲಿ ಹೊಳೆಯಿರಿ. ಈಗ 24 ಕ್ಯಾರೆಟ್ ಚಿನ್ನದ ಗಟ್ಟಿ ಮತ್ತು 10,000 ರೂಪಾಯಿ ಮೌಲ್ಯದ ಆಭರಣವನ್ನು ಪ್ರತಿ ಕ್ಯಾರೆಟ್ನೊಂದಿಗೆ ಉಚಿತವಾಗಿ ಪಡೆಯಿರಿ. ವಜ್ರಾಭರಣಗಳ ಮೇಕಿಂಗ್ ಶುಲ್ಕದಲ್ಲಿ 60% ವರೆಗೆ ಉಳಿಸಿ ಮತ್ತು ಭೀಮಾ ಡೈಮಂಡ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ 5,000 ರೂಪಾಯಿ ಹೆಚ್ಚುವರಿಯಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products,
walking aids, oxygen concentrator, commode foldable chairs, folding walkers, hospital backrest cot with mattresses, reclined folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, Mahe has its eyes firmly set on the road ahead. Mahe constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. ನಾನ್ ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರು ಬಿಡ್ಬೇಕಲ್ಲ. ಅದಕ್ಕೆಂತ ಟೆನ್ಷನ್ ಪಡೋದು, ನಾನಿಲ್ವೇನಾ? ನೀನಿದ್ದಿ. ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ನೀರ್ ಬರ್ತಾ ಉಂಟು. ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು. ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere.